ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ರಿಮೈಂಡರ್ ಥಿಯರಮಲ್ಲಿ ಏನು ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ ಅಥವಾ ಎ ಪವರ್ ಎನ್ ಮೈನಸ್ ಬಿ ಪವರ್ ಎನ್ ಆಡು ಈವನ್ ಪವರ್ಸ್ ಬಂದು ಏನು ಬರುತ್ತೆ ಅಂತ ತಿಳ್ಕೊಂಡ್ವಿ. ಲಾಸ್ಟ್ ಕ್ವಶನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಪ್ರತಿಯೊಂದು ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತಾ ಇಲ್ವಾ ಅಂತಲೇ ಚೆಕ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ನಮಗೆ ರಿಮೈಂಡರಲ್ಲಿ ಮಿಕ್ಕಿದ್ರೆ ಅಥವಾ ನೆಗೆಟಿವ್ ಬಂದರೆ ಅದನ್ನ ಹೆಂಗೆ ಮಾಡೋದು? ಸೊ ಅದ್ರದ್ದು ಕೆಲವೊಂದು ಕ್ವಶನ್ಸು ಅದ್ರದ್ದು ಕಾನ್ಸೆಪ್ಟು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಳೋಣ, ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಈಗ ನಮಗೆ 71 ನಂಬರ್ ಇದೆ. ಇದನ್ನು 13ಇಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ರಿಮೈಂಡರ್ ಬರುತ್ತೆ? 13 5 ಎಷ್ಟು ಬರುತ್ತೆ? 65. ಸೊ ರಿಮೈಂಡರ್ ಎಷ್ಟು ಬಂತು? 6. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಈ 13ನ ಏನಂತ ಕರಿತೀವಿ? ಡಿವೈಸರ್. ಕರೆಕ್ಟ್ ಅಲ್ವಾ? ಈ 71ನ ಏನಂತ ಕರಿತೀವಿ? ಡಿವಿಡೆಂಡ್. ಓಕೆ, ಕೋಶೆಂಟ್ನ ಏನಂತ ಕರಿತೀವಿ? ಸಾರಿ, ಈ 5ನ ಏನಂತ ಕರಿತೀವಿ? ಕೋಶೆಂಟ್ ಅಂತ ಕರಿತೀವಿ. ಸೊ ಈ 6ನ ಏನಂತ ಕರಿತೀವಿ? ರಿಮೈಂಡರ್. ಕರೆಕ್ಟ್ ಅಲ್ವಾ? ಸೊ ನಮಗೆ ಏನು ಡಿವಿಡೆಂಟ್ ಅನ್ನೋದು ಯಾವುದರಿಂದ ಬರುತ್ತೆ? ಡಿವಿಡೆಂಟ್. ಈ ಡಿವಿಡೆಂಟ್ ಅನ್ನೋದು ನಮಗೆ ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಇದನ್ನೇ ತಾನೇ 13 ಇಂಟು 5 ಮಾಡಿ ಪ್ಲಸ್ 6 ಮಾಡಿದ್ರೆ ತಾನೇ 71 ಬರೋದು. ಅದನ್ನೇ ಇಲ್ಲಿ ಬರ್ದಿರೋದು ಅಷ್ಟೇ. ಓಕೆ, ಸೊ ಇದೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಅಂತಲ್ಲ, ಇದು ನಾರ್ಮಲ್ ಕಾಮನ್ ಸೆನ್ಸ್ ಇದೆ ಹೇಳ್ಬೇಕಂದ್ರೆ. ಇವಾಗ ನೀವು 2 ಇಂಟು 5 ಮಾಡಿದ್ರೆ ಆನ್ಸರ್ 10 ಬರುತ್ತೆ. ಕರೆಕ್ಟ್ ಅಲ್ವಾ? ನಮ್ಗೆ ಈಗ ಫಾರ್ ಎಕ್ಸಾಂಪಲ್ಲು 13 2ಇಂದ ಡಿವೈಡ್ ಮಾಡಬೇಕು ಅಂತ ಅಂದರೆ ನಾವು 2 6 12 ಮಾಡ್ತೀವಿ. ರಿಮೈಂಡರ್ ಎಷ್ಟು? 1 ಮಿಕ್ತು. ಸೊ 2 ಇಂಟು 6 ಪ್ಲಸ್ 1 ಮಾಡಿದ್ರೆ ತಾನೇ 13 ಆಗೋದು ನಮಗೆ. ಅದನ್ನೇ ತಾನೇ ಇಲ್ಲಿ ಮಾಡಿರೋ, ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಓಕೆ, ನಮ್ಗೆ ಏನಪ್ಪ ಡಿವಿಷನಲ್ಲಿ 3 ಟೈಪ್ಸ್ ಇರುತ್ತೆ. 3 ಟೈಪ್ಸ್ ಅಂತ ಅಂದರೆ ಯಾವುದೋ ಒಂದು ವ್ಯಾಲ್ಯೂ, ಈಗ 10/2 ಅಂತ ಅಂದರೆ ಇದು ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ಒಂದು ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇನ್ನೊಂದು 11/2 ಇರುತ್ತೆ ಅಂದ್ಕೊಳ್ಳಿ, ಇದೇನು ರಿಮೈಂಡರ್ ಬರುತ್ತೆ ನಮಗೆ. ಕರೆಕ್ಟ್ ಅಲ್ವಾ? ಪಾಸಿಟಿವಲ್ಲಿ ರಿಮೈಂಡರ್ ಬರುತ್ತೆ, ಎಕ್ಸ್ಟ್ರಾ ಇರುತ್ತೆ. ಕರೆಕ್ಟ್ ಅಲ್ವಾ? ನಮಗೆ ಎಕ್ಸಾಕ್ಟಾಗಿ ಡಿವೈಡ್ ಆಗೋದು. ಇನ್ನೊಂದು ನಮಗೆ ಕಮ್ಮಿ ಬರುತ್ತೆ. ಕಮ್ಮಿ ಅಂತೀನಿ, ಇದು ಎಕ್ಸಾಂಪಲ್ ಆಗಲ್ಲ ಕಮ್ಮಿಗೆ. 13/11 ಇದೆ. ಸೊ ಇದನ್ನ ಹೆಂಗೆ ಡಿವೈಡ್ ಮಾಡೋದು? ಸೊ 13/11 ಅಂತಾನೆ 13ಇಂದ ಡಿವೈಡ್ ಬೈ 11 ಮಾಡೋಕ್ಕಾಗಲ್ಲ. ಸೊ 13 0s 0ನೇ. ಸೊ ನಮ್ಗೆ ರಿಮೈಂಡರ್ ಏನು ಬರುತ್ತೆ? 11 ಬರುತ್ತೆ. ಓಕೆನಾ? ಸೊ ಇಲ್ಲಿ ನಮಗೆ ಇದು ಆ್ಯಕ್ಚುಲಿ ನೆಗೆಟಿವ್ ರಿಮೈಂಡರ್ ಅಂತ ಕರಿತೀವಿ. ಓಕೆನಾ? ಬಟ್ ಇಲ್ಲಿ ನಾವೇನು ಬರ್ಕೊತೀವಿ? ರಿಮೈಂಡರ್ ಏನು ಬಂದಿರುತ್ತೆ ನಮಗೆ? 11 ಬಂದಿರುತ್ತೆ. ಇದನ್ನೇ ನಾವು ಲಾಸ್ಟು ಯೂನಿಟ್ ಡಿಜಿಟಲ್ ಯಾವುದೋ ಒಂದು ಕ್ವಶನ್ಗೆ 2 ಸಮಥಿಂಗ್ 342 ಯಾವುದೋ 343ನ ಯಾವುದೋ ಇದ್ದಿದ್ದಕ್ಕೆ 2/9ಗೆ ರಿಮೈಂಡರ್ 2 ಅಂತಲೇ ಬರೆದಿದ್ದೀವಿ. ಸೊ ಅದು ಇದೇ ಕಾನ್ಸೆಪ್ಟಲ್ಲಿ ಅಲ್ಲಿ ನಾವು ಯೂಸ್ ಮಾಡಿರೋದು. ಅಲ್ಲಿ ನಾನು ಕ್ಲೀನಾಗಿ ಡೀಟೇಲಾಗಿ ಹೇಳಿಲ್ಲ, ಜಸ್ಟ್ ನಿಮಗೆ ನಾರ್ಮಲಾಗಿ ಡಿವಿಷನಲ್ಲಿ ಬರೆಯೋ ಥರ ಬರೆದಿದೆ. ಸೊ ಇದು ಕಾನ್ಸೆಪ್ಟಲ್ಲಿ. ಓಕೆನಾ? ಸೊ ಒಂದು ಎಕ್ಸಾಕ್ಟಾಗಿ ಡಿವೈಡ್ ಆಗಬೇಕು, ಅಥವಾ ಏನೋ ರಿಮೈಂಡ್ ಆಗಬೇಕು, ಅಥವಾ ನೆಗೆಟಿವ್ ಬರಬೇಕು. ಅಂದರೆ ನಮಗೆ ಈ ವ್ಯಾಲ್ಯೂಕ್ಕಿಂತ ಚಿಕ್ಕದಾಗಿದೆ, ನಮಗೆ ಆನ್ಸರ್ ಅನ್ನೋದು ನೆಗೆಟಿವಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು ನಾವೇನು ತಿಳ್ಕೊಬೇಕಂತಂದರೆ, ಫಾರ್ ಎಕ್ಸಾಂಪಲ್ ಈಗ 10/2 ಅಂತ ಅಂದರೆ 5, 12/2 ಅಂತ ಅಂದರೆ 6, 6/2 ಅಂತ ಅಂದರೆ 3, 2/2 ಅಂತ ಅಂದರೆ 1. ಕರೆಕ್ಟ್ ಅಲ್ವಾ? 4/2 ಅಂತ ಅಂದರೆ 2. ಸೊ ಇಲ್ಲೆಲ್ಲ ಏನು ರಿಮೈಂಡರ್ ಅನ್ನೋದು 0, ರಿಮೈಂಡರ್ ಅನ್ನೋದು 0 ಅಂದರೆ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ. ಅದೇ ಫಾರ್ ಎಕ್ಸಾಂಪಲ್ 3/2 ಅಂತ ಅಂದರೆ ಎಷ್ಟು ಬರುತ್ತೆ? ರಿಮೈಂಡರ್ 1. 5/2 ಅಂತ ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ? 1. 7/2 ಅಂತ ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ? 1. ಸೊ ನೀವು ಯಾವುದೇ ನಂಬರ್ ತಗೊಂಡ್ರು ನಮಗೆ ರಿಮೈಂಡರ್ ಅನ್ನೋದು ಈ ನಂಬರ್ಗೆ ಈಕ್ವಲ್ ಅಂತೂ ಇರಲ್ಲ. ವೆನ್ ಎ ನಂಬರ್ ಈಸ್ ಡಿವೈಡೆಡ್ ಬೈ ಎನ್. ಎನ್ ಅನ್ನೋ ನಂಬರಿಂದ ಯಾವುದಾದ್ರೂ ಒಂದು ಸಂಖ್ಯೆ ಅಥವಾ ಒಂದು ನಂಬರ್, ಒಂದು ಟೋಟಲ್ ನಂಬರು, 3 ನಂಬರ್ಸು, 3 ಡಿಜಿಟ್ ನಂಬರೋ, 4 ಡಿಜಿಟ್ ನಂಬರೋ, 2 ಡಿಜಿಟ್ ನಂಬರೋ, ಸಿಂಗಲ್ ಡಿಜಿಟ್ ನಂಬರೋ ಯಾವುದಾದ್ರೂ ಆಗಲಿ, ವೆನ್ ಎ ನಂಬರ್ ಈಸ್ ಡಿವೈಡೆಡ್ ಬೈ ಎನ್, ದೆನ್ ರಿಮೈಂಡರ್ ವಿಲ್ ಬಿ ಲೆಸ್ ದೆನ್ ಎನ್ ಆಲ್ವೇಸ್. ಸೊ ಇಲ್ಲಿ ರಿಮೈಂಡರ್ ನೋಡಿ, ನೀವು ಯಾವುದೇ ಮಾಡಿ ರಿಮೈಂಡರ್ ನಮಗೆ ಡಿವಿಡೆಂಟ್ಗೂ ನಮಗೆ ಜಾಸ್ತಿ ಇರ್ಬೋದು, ಡಿವಿಡೆಂಟ್ಗೂ ಕಮ್ಮಿ ಇರ್ಬೋದು. ಓಕೆನಾ? ನಮಗೆ 1 ಇರ್ಬೋದು, ರಿಮೈಂಡರ್ 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, n-1 ಇರ್ಬೋದು, n-2 ಆ ಥರನೂ ಇರ್ಬೋದು. ಆದರೆ ನಮಗೆ ಎಕ್ಸಾಕ್ಟಾಗಿ ಎನ್ ಅಂತೂ ಬರೋದೇ ಇಲ್ಲ ಚಾನ್ಸ್. ನೀವು ಯಾವುದಾದ್ರು ತಗೊಳ್ಳಿ, ಬೇಕಂದರೆ 8 ಇಂಟು 2 ತೊಗೊಂಡ್ರೆ ಇದು ಕಂಪ್ಲೀಟಾಗಿ ಡಿವೈಡ್ ಆಗೋಯ್ತು. 9 ಇಂಟು 2 9/2 ಅಂತ ತೊಗೊಂಡ್ರೆ ರಿಮೈಂಡರ್ 1 ಬರುತ್ತೆ. ಸೊ ರಿಮೈಂಡರ್ ಏನಾಯ್ತು ನಮಗೆ?
ಯಾವಾಗಲೂ ನಮಗೆ ಇದಕ್ಕೂ ಕಮ್ಮಿ ಬಂತು ಅಂದರೆ ಈ ನಂಬರ್ಗೂ ಕಮ್ಮಿ ಬಂದಿದೆ ಬಿಟ್ಟರೆ ಇದು ಎಕ್ಸಾಕ್ಟಾಗಿ ಇಲ್ಲಿ 2 ಬರಲ್ಲ ನಮಗೆ. ಓಕೆ, ಇಲ್ಲಿ 2 ಬಂದರೆ ಅದು ಮತ್ತೆ ಡಿವೈಡ್ ಆಗೋಗುತ್ತಲ್ಲ, ಅರ್ಥ ಆಯ್ತಲ್ವಾ? ಸೊ ಇದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ವೆನ್ ಎ ನಂಬರ್ ಈಸ್ ಡಿವೈಡೆಡ್ ಬೈ ಎನ್, ಯಾವುದೋ ಒಂದು ನಂಬರ್ ಈಗ 562 ಡಿವೈಡೆಡ್ ಬೈ 22 ಇತ್ತು ಅಂದ್ಕೊಳ್ಳಿ. ಸೊ ಈ 22 ಅನ್ನೋದು ನಮಗೆ ಈ ರಿಮೈಂಡರ್ ಇನ್ ಕೇಸ್ ಏನಾದ್ರು ಬಂದರೂ ನಮಗೆ ರಿಮೈಂಡರ್ ಅನ್ನೋದು 22 ಮೇಲಾರು ಇರಬೇಕು, 22 ಕೆಳಗಾರು ಇರಬೇಕು. ಎಕ್ಸಾಕ್ಟಾಗಿ 22 ಅಂತೂ ಬರಲ್ಲ. ಓಕೆನಾ? ಸೊ ಜಸ್ಟ್ ಮುಂಚೆ ನೋಡಿ ನೆಗೆಟಿವ್ ರಿಮೈಂಡರ್ ಅಂತ ಹೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಮಗೆ 9, ಓಕೆ, 9 ಡಿವೈಡೆಡ್ ಬೈ 8 ಇತ್ತು ಅಂದ್ಕೊಳ್ಳಿ. ಓಕೆನಾ? ಸೊ ಇದಕ್ಕೆ ನಮಗೆ ಪಾಸಿಟಿವ್ ರಿಮೈಂಡರ್ ಏನು ಬರುತ್ತೆ? 1. ಕರೆಕ್ಟ್ ಅಲ್ವಾ? ನೆಗೆಟಿವ್ ರಿಮೈಂಡರ್ ಏನು ಬರುತ್ತೆ ನಮಗೆ? 8 1 8 ಆಗೋಯ್ತು. ಇನ್ನು ನಮಗೆ ಇದು 8ಇಂದ ಡಿವೈಡ್ ಆಗಬೇಕಂತಂದರೆ ಇನ್ನೂ ಎಷ್ಟು ಜಾಸ್ತಿ ಇರಬೇಕಾಗಿತ್ತು ನಮಗೆ? ಇದಿನ್ನೂ 7 ಜಾಸ್ತಿ ಇರಬೇಕಾಯಿತು. ಸೊ ನೆಗೆಟಿವ್ ರಿಮೈಂಡರ್ ಮತ್ತು ನಮಗೆ -7 ಬರುತ್ತೆ. ಫಾರ್ ಎಕ್ಸಾಂಪಲ್ 71 ಡಿವೈಡೆಡ್ ಬೈ 13 ಮಾಡಿದ್ವಿ. ಓಕೆನಾ? ಸೊ 13 5 ಎಷ್ಟು? 65. ಸೊ ಪಾಸಿಟಿವ್ ರಿಮೈಂಡರ್ ಏನು ಬರುತ್ತೆ ನಮಗೆ? 6. ಕರೆಕ್ಟ್ ಅಲ್ವಾ? ಸೊ 65 ಅಂತ ಅಂದರೆ ಇನ್ನೂ ಎಷ್ಟು ಮಿಕ್ತು ನಮಗೆ? ಇಲ್ಲಿ 6 ಮಿಕ್ತು. ಕರೆಕ್ಟ್ ಅಲ್ವಾ? ಸೊ ಈ 13ಇಂದ ಡಿವೈಡ್ ಆಗಬೇಕು ಅಂತ ಅಂದಿದ್ರೆ 6ಗೆ ಇನ್ನೂ ಎಷ್ಟು ಆ್ಯಡ್ ಮಾಡಿದ್ರೆ ನಮಗೆ 13 ಆಗುತ್ತೆ? 6ಗೆ ಇನ್ನೂ 8 ಆ್ಯಡ್ ಮಾಡಿದ್ರೆ 7 ಆ್ಯಡ್ ಮಾಡಿದ್ರೆ ನಮಗೆ 13 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ -7 ಅನ್ನೋದು ನಮಗೆ ಇಲ್ಲಿ ನೆಗೆಟಿವ್ ರಿಮೈಂಡರು. ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಫಾರ್ ಎಕ್ಸಾಂಪಲ್ ಈಗ ನಿಮಗೆ 25/7 ಇತ್ತು ಅಂದ್ಕೊಳ್ಳಿ. ಓಕೆನಾ? 7 3 21. ಕರೆಕ್ಟ್ ಅಲ್ವಾ? ಸೊ ಪಾಸಿಟಿವ್ ರಿಮೈಂಡರ್ ಎಷ್ಟು ಬಂತು ನಮಗೆ? 4 ಬಂತು. ಕರೆಕ್ಟ್ ಅಲ್ವಾ? 7 3 ರಿಮೈಂಡರ್ 4 ಬರುತ್ತೆ. ನೆಗೆಟಿವ್ ರಿಮೈಂಡರ್ ಅಂದರೆ ಇದು 4 ಉಳಿದಿದೆ, ಇನ್ನು 7 3 21, ಇನ್ನೂ 4 ಉಳಿದಿದೆ. ಬಟ್ ಆ 4ಗೆ 7ಇಂದ ಡಿವೈಡ್ ಆಗಬೇಕಂದ್ರೆ ಇನ್ನೂ ಎಷ್ಟು ನಂಬರ್ ಇರಬೇಕಾಗಿತ್ತು? 3 ನಂಬರ್ಸ್ ಆಗಿದ್ರೆ 27 ಆಗೋದು, 28 ಆಗೋದು. ಸೊ ಅವಾಗ ಎಕ್ಸಾಕ್ಟಾಗಿ ಡಿವೈಡ್ ಆಗೋದು. ಸೊ ಇದು ಇನ್ನೂ ಎಷ್ಟು ನಂಬರ್ ಕಮ್ಮಿ ಇದೆ ಎಕ್ಸಾಕ್ಟಾಗಿ ಡಿವೈಡ್ ಆಗೋಕ್ಕೆ? -3. ಸೊ 25 + 3 ಏನಾಗುತ್ತೆ? 28 ಆಯಿತು. ಸೊ 28 ಇದ್ದಿದ್ರೆ 7ಇಂದ ಡಿವೈಡ್ ಆಗೋದು. ಕರೆಕ್ಟ್ ಅಲ್ವಾ? 28 ಇದ್ದಿದ್ರೆ 7ಇಂದ ಡಿವೈಡ್ ಆಗೋದು. 28 ಇಲ್ಲ, ಬಟ್ 28ಗೆ ಎಷ್ಟು ಕಮ್ಮಿ ಇದೆ? 3 ಕಮ್ಮಿ ಇದೆ. ಸೊ ಇದನ್ನೇ ನಾವು ನೆಗೆಟಿವ್ ರಿಮೈಂಡರ್ ಅಂತೀವಿ. ಕರೆಕ್ಟ್ ಅಲ್ವಾ? ಸೊ ನಾವು 7 ಡಿವೈಡ್ ಬೈ ನೆಗೆಟಿವ್ ರಿಮೈಂಡರ್ ಮಾಡಿದಾಗ ನಮ್ಗೆ ಆನ್ಸರ್ ಮತ್ತೆ 4 ಬರುತ್ತೆ. ಓಕೆ, 9/2 ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ? -7 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದನ್ನೇ ಲಾಸ್ಟು ಪ್ರೀವಿಯಸ್ 2 ವೀಡಿಯೋಸು ಇಲ್ಲಿ ಒಂದು ಕ್ವಶನ್ ಮಾಡಿದ್ವಿ, ಇದೇನೇ ಅದು. ಅರ್ಥ ಆಗ್ತಿದೆಯಲ್ವಾ? ಇದನ್ನು ನಾವು ನೆಗೆಟಿವ್ ರಿಮೈಂಡರ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ -98 ಡಿವೈಡೆಡ್ ಬೈ 23 ಇತ್ತು. ಅವಾಗ ಏನಾಗುತ್ತೆ? 23 × 4 80, 3 4 12, 92. ಸೊ ಇಲ್ಲಿ ರಿಮೈಂಡರ್ ಎಷ್ಟು ಬಂತು ನಮಗೆ? ಇದು ಮೇಲ್ಗಡೆ ಇವಾಗ 98 ಮೈನಸ್ ಇದೆ, 23ಇಂದ ಡಿವೈಡ್ ಮಾಡಿದ್ರೆ 23 × 4 92. ಕರೆಕ್ಟ್ ಅಲ್ವಾ? ಸೊ ರಿಮೈಂಡರ್ ಎಷ್ಟು ಸಿಕ್ತು ನಿಮಗೆ? -6. ಕರೆಕ್ಟ್ ಅಲ್ವಾ? -6 ಸಿಕ್ತು. ಆದರೆ ಅದು 23ಇಂದ ಎಕ್ಸಾಕ್ಟಾಗಿ ಡಿವೈಡ್ ಆಗಬೇಕಂದಿದ್ರೆ ಇನ್ನೂ ಎಷ್ಟು ಇರಬೇಕಾಗಿತ್ತು? 17 ಇರಬೇಕಾಗಿತ್ತು. ಕರೆಕ್ಟ್ ಅಲ್ವಾ? ಸೊ 23 ಮೈನಸ್, ಇಲ್ಲ ಆಲ್ರೆಡಿ ಈ ನಂಬರ್ ಏನು ಮೈನಸ್ ಇರೋದ್ರಿಂದ ಇದು ನಮಗೆ ಮೈನಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆದರೆ ನಮಗೆ 17 ಇನ್ನೂ ಕಮ್ಮಿ ಇದೆ. ಸೊ -17 ನಮಗೆ ಇದು 17 ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಇಲ್ಲಿ ನಮಗೆ ಕೊಟ್ಟಿರೋ ಮೇನ್ ನಂಬರೇ ಮೈನಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ರಿಮೈಂಡರ್ ಅನ್ನೋದು -6 ಬರುತ್ತೆ. ಸೊ 23ಇಂದ ಎಷ್ಟು ನಂಬರ್ ಮೈನಸ್ ಮಾಡಿದ್ರೆ ನಮಗೆ -98 ಬರುತ್ತೆ. ಸೊ -17 ಮಾಡಿದ್ರೆ ಮೈನಸ್ ಪ್ಲಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ 23 -17 ನಮಗೆ -6 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ ಮತ್ತೆ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತ? ಸೊ ನೆಕ್ಸ್ಟ್ ಇನ್ನೊಂದು ಟೈಪು, ಇವಾಗ 119 ಡಿವೈಡೆಡ್ ಬೈ 21 ಇದೆ ಅಂದ್ಕೊಳ್ಳಿ. ಸೊ ಇದು ನಮಗೆ ಎರಡು ಕೂಡ 7ಇಂದ ಡಿವೈಡ್ ಆಗುತ್ತೆ. ನೀವು 21 ಡಿವೈಡ್ ಬೈ 1119 ಮಾಡ್ಬೋದು. ಆದರೆ ಇನ್ ಕೇಸು ಜಾಸ್ತಿ ದೊಡ್ಡ ನಂಬರ್ ಇತ್ತು, ಅವಾಗ ಸಿಂಪ್ಲಿಫೈ ಮಾಡ್ಕೊಂಡ್ವಿ, ಅವಾಗ ಏನಾಗುತ್ತೆ? ಇದು 17 7 119, 7 3 21. ಸೊ ಎರಡು 7ಇಂದ ನಾವು 7 3 21, ಎರಡು 7ಇಂದ ಡಿವೈಡ್ ಮಾಡ್ಕೊಂಬಿಟ್ವಿ. ಓಕೆನಾ? ಎರಡು ನಾವು 7ಇಂದ ಡಿವೈಡ್ ಮಾಡಿದ್ವಿ. ಸೊ ಇವಾಗ ಏನು ಬಂತು ನಮಗೆ? 17 ಡಿವೈಡ್ ಬೈ 3. ಸೊ 3ಇಂದ 17 ಮಾಡಿದ್ರೆ ನಮಗೆ ರಿಮೈಂಡರ್ ಎಷ್ಟು ಬಂತು? 2. ಆದರೆ ನಮ್ಮ ಆನ್ಸರ್ 2 ಆಗಿರಲ್ಲ. ಅವ್ರು ಕ್ವಶನ್ ಕೇಳಿದ್ದು ಇದು, ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹಿಂಗೆ ಮಾಡಿದ್ವಿ. ಸೊ ಅವಾಗ ಆನ್ಸರ್ ಏನು ಬರುತ್ತೆ? 2 ಬಂತು. ಬಟ್ 2 ಆ್ಯಕ್ಚುಲಿ ಆನ್ಸರ್ ಆಗಿರಲ್ಲ. ನಾವು 119ನ 21ಇಂದ ಡಿವೈಡ್ ಮಾಡಿದ್ರೆ 21 5 105.
ಸೊ ನಮಗೆ ಎಷ್ಟು ಮಿಕ್ತು 14. ಸೊ ನಮ್ಗೆ ಆನ್ಸರ್ ಎಷ್ಟು ಬರಬೇಕು 14, ಕರೆಕ್ಟ್ ಅಲ್ವಾ? ಸೊ ನಮಗೆ ರಿಮೈಂಡರ್ ಉಳಿದಿರೋದ್ರಿಂದ ಇಂಟು ನಾವು ಯಾವುದರಿಂದ 2 ಕಾಮನ್ ಆಗಿ ಡಿವೈಡ್ ಮಾಡೋದು ಆ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ನಮಗೆ ಆ್ಯಕ್ಚುಲ್ ಆನ್ಸರ್ ಬರುತ್ತೆ. ಓಕೆನಾ? ಸೊ ಇನ್ನೊಂದು ಟೈಪ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಈಗ 130 ಡಿವೈಡ್ ಬೈ 17 ಇತ್ತು ಅಂದ್ಕೊಳ್ಳಿ. ಓಕೆನಾ? ಸೊ 17ಇಂದ 130 ಡಿವೈಡ್ ಮಾಡಿದ್ರೆ ನಮಗೆ 119 ಬರುತ್ತೆ. 17 7 119. ರಿಮೈಂಡರ್ ಎಷ್ಟು ಬಂತು 11. ನೀವು ಈ 130ನ ಬೇಕಂದರೆ 90 + 40 ಡಿವೈಡೆಡ್ ಬೈ 70 ಇತ್ತು ಅಂದ್ಕೊಳ್ಳಿ. ಇದನ್ನು ಈ ಥರನೂ ಕೂಡ ಮಾಡ್ಬೋದು ನೀವು ಸಪ್ರೇಟಾಗಿ. ಸೊ 17 5 ಎಷ್ಟು 85. ರಿಮೈಂಡರ್ ಎಷ್ಟು 5 ಮಿಕ್ತು. 17 2 34. ರಿಮೈಂಡರ್ ಎಷ್ಟು ಮಿಕ್ತು 6. ಸೊ 6 + 5 ಎಷ್ಟು 11. ಸೊ ಇಲ್ಲಿ ಕೂಡ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಅಂದರೆ ಸ್ಪ್ಲಿಟ್ ಮಾಡ್ಕೊಬೋದು ನೀವು. ಓಕೆನಾ? ಬಟ್ ಡಿವೈಡ್ ಮಾಡ್ಬೇಕಾದ್ರೆ ನೀವು ಯಾವುದೋ ಒಂದು ನಂಬರ್ ಎರಡಿಂದನೂ ಕಾಮನ್ ನಂಬರಿಂದ ಡಿವೈಡ್ ಮಾಡಿಬಿಟ್ಟು ಅದರಿಂದ ಬರೋ ರಿಮೈಂಡರ್ ನಿಮ್ಮ ಆನ್ಸರ್ ಆಗಿರಲ್ಲ. ಈ ಥರ ಬೇಕಂದರೆ ಮಾಡ್ಕೊಬೋದು ನೀವು. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳಿದ್ದು? ಅದೇ ನಮಗೆ ಮಲ್ಟಿಪ್ಲಿಕೇಶನ್ ಆಗಿದ್ದರೆ ಅದು ಹಂಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 79 × 103 ಇದೆ, ಡಿವೈಡ್ ಬೈ 11 ಇದೆ. 11 7 77. ರಿಮೈಂಡರ್ ಎಷ್ಟು 2. ಇಲ್ಲಿ 11 9 99. ರಿಮೈಂಡರ್ ಎಷ್ಟು 4. 4 2 8. ಸೊ ಇಲ್ಲಿ ಕೂಡ ಈ ಥರನೂ ಮಾಡಿದ್ರೆ ನಮಗೆ ರಿಮೈಂಡರ್ ಅನ್ನೋದು ಸೇಮ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನಾವು ಫರ್ಮೆಟ್ಸ್ ಥಿಯರಮ್ ಅಂತ ಇರುತ್ತೆ. ಜಸ್ಟ್ ಸಿಂಗಲ್ ಲೈನ್ ಕಾನ್ಸೆಪ್ಟು, ತಲೆನೇ ಕೆಡ್ಸ್ಕೊಂಬೇಡಿ, ಚಿಕ್ಕದು. ಫರ್ಮೆಟ್ಸ್ ಥಿಯರಮಲ್ಲಿ ಏನು ಅಂತಂದರೆ a⁻p−1 ಡಿವೈಡೆಡ್ ಬೈ p ಇದ್ದರೆ ನಮಗೆ ರಿಮೈಂಡರ್ ಅನ್ನೋದು ಆಲ್ವೇಸ್ 1 ಬರುತ್ತೆ. ಇಲ್ಲಿ p ಅಂದ್ರೇನು, a ಅಂದ್ರೇನು ಗೊತ್ತಾಗಬೇಕಲ್ವ? p ಅಂತಂದರೆ ಪ್ರೈಮ್ ನಂಬರ್. ಓಕೆನಾ? ಯಾವುದಾದ್ರೂ ಪ್ರೈಮ್ ನಂಬರ್ ಅಂದರೆ ಏನು? ಒಂದು ತಂತಾನೆ ಡಿವೈಡ್ ಆಗಬೇಕು, ಇನ್ನೊಂದು 1ಇಂದ ಡಿವೈಡ್ ಆಗಬೇಕು, ಬಿಟ್ಟರೆ ಇನ್ನು ಯಾವುದರಿಂದನೂ ಡಿವೈಡ್ ಆಗಬಾರ್ದು. ಅದನ್ನು ಪ್ರೈಮ್ ನಂಬರ್ ಅಂತೀವಿ, ಕರೆಕ್ಟ್ ಅಲ್ವಾ? ಜೊತೆಗೆ ಎಗೂ ಪಿಗೂ p ಶುಡ್ ಬಿ ಕೋಪ್ರೈಮ್ ಅಂತ ಅಂದ್ರೇನು? ಇದಕ್ಕೆ ಇವೆರಡೂ ಸೇಮ್ ನಂಬರಿಂದ ಡಿವೈಡ್ ಆಗಬಾರ್ದು, ಅದನ್ನು ಕೋಪ್ರೈಮ್ ಅಂತೀವಿ. ಫಾರ್ ಎಕ್ಸಾಂಪಲ್ ಈಗ 40⁻28 ಡಿವೈಡೆಡ್ ಬೈ 29 ಇತ್ತು. ಈ ಥರ ಕ್ವಶನ್ ಇತ್ತು. ಸೊ ಇದನ್ನು ನೋಡಿದ ತಕ್ಷಣ ಎಕ್ಸಾಮಲ್ಲಿ ನಾವು ಡೈರೆಕ್ಟಾಗಿ 1 ಅಂತ ಟಿಕ್ ಹಾಕ್ಬೋದು. ಹೆಂಗೆ ಅಂತಂದರೆ 29 ಅಂದರೆ ಏನು? ಪ್ರೈಮ್ ನಂಬರ್. ಇದು ಯಾವುದರಿಂದನೂ ಡಿವೈಡ್ ಆಗಲ್ಲ, ಅದರಿಂದ ಅದಾಗುತ್ತೆ ಮತ್ತು 1ರಿಂದ ಮಾತ್ರ ಆಗುತ್ತೆ. ಈ 40 ಮತ್ತು 29 ಯಾವುದಾದ್ರು ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ, ಎರಡೂ 100% ಆಗಲ್ಲ. ಇದನ್ನು ನೋಡಿ p−1 ಫಾರ್ಮೆಟಲ್ಲಿದೆ. ಇದು ಪ್ರೈಮ್ ನಂಬರ್ -1, p−1. ಇಲ್ಲಿ 29 ಇದೆ, ಇಲ್ಲಿ 28 ಇದೆ. ಸೊ ಈ ಥರ ಇದ್ದಾಗ 100% ನಮಗೆ ಆನ್ಸರ್ ಅನ್ನೋದು 1 ಬರುತ್ತೆ. ಇದೇ ಫರ್ಮೆಟ್ಸ್ ಥಿಯರಮ್. ಓಕೆ, ಅಷ್ಟೇ. ಸೊ ಇವಾಗ ನಾವು ಇದು ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಮಾಡೋಣ. ಇಲ್ಲಿಗೆ ಇದು ಕೂಡ ಮುಗಿದೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಕ್ವಶನು, ಫೈಂಡ್ ದ ರಿಮೈಂಡರ್ 38⁻102. ಇಲ್ಲಿ 103 ಇದೆ. 103 ಅಂದರೆ ಪ್ರೈಮ್ ನಂಬರ್ -1. ಇವೆರಡು ಏನು ಕಾಮನ್ ಇಲ್ಲ. ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೆ? 1. ಇಲ್ಲಿ 31 ಇದೆ, 30 ಇದೆ. 31 ಅನ್ನೋದು ಪ್ರೈಮ್ ನಂಬರು. ಇವೆರಡು ಒಂದೇ ಕಾಮನ್ ನಂಬರಿಂದ ಡಿವೈಡ್ ಆಗಲ್ಲ. ಆನ್ಸರ್ ಏನು ಬರುತ್ತೆ? 1. ಇಲ್ಲಿ 187 ಇದೆ, ಡಿವೈಡ್ ಬೈ 83 ಇದೆ. 83 ಅನ್ನೋದು ಪ್ರೈಮ್ ನಂಬರು. ಇಲ್ಲಿ 82 ಇದೆ, ಪ್ರೈಮ್ ನಂಬರ್ -1 ಪವರ್. 187 83 ಎರಡು ಒಂದೇ ನಂಬರಿಂದ ಯಾವುದೂ ಹೋಗಲ್ಲ. ಸೊ ಆನ್ಸರ್ ಏನು ಬರುತ್ತೆ? 1. ಸಿಂಪಲ್ ಆಗಿ ಅರ್ಥ ಆಯ್ತಲ್ವಾ? ಸೊ ನಮಗೆ ಕೊಡಲ್ಲ ಇದು ಫರ್ಮೆಟ್ಸ್ ಥಿಯರಮು, ಇದು ಇನ್ನೊಂದು ಥಿಯರಮು ಅಂತ ಅವ್ರೇನು ಕೊಡಲ್ಲ ನಮಗೆ ಎಕ್ಸಾಮ್ಸಲ್ಲಿ, ನಮಗೆ ಗೊತ್ತಾಗಬೇಕು, ಕರೆಕ್ಟ್ ಅಲ್ವಾ? ಸೊ ದ ನೆಕ್ಸ್ಟ್ ಕ್ವಶನ್, ದ ರಿಮೈಂಡರ್ ವೆನ್ 3⁻21 ಇಸ್ ಡಿವೈಡೆಡ್ ಬೈ 5. 3⁻21 5ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ 3⁻21ನ ಡಿವೈಡೆಡ್ ಬೈ 5 ಮಾಡಬೇಕು, ಕರೆಕ್ಟ್ ಅಲ್ವಾ? ನಮಗೆ ಈ 5 ಅನ್ನೋದು ಗೊತ್ತು ಪ್ರೈಮ್ ನಂಬರ್, 3 ಅನ್ನೋದು ಪ್ರೈಮ್ ನಂಬರು, ಕರೆಕ್ಟ್ ಅಲ್ವಾ? 3 ಅನ್ನೋದು ಆಡ್ ನಂಬರು, 5 ಅನ್ನೋದು ಪ್ರೈಮ್ ನಂಬರು. 3 ನಂಬರ್ ಆಡ್ ನಂಬರು ಕೂಡ ಆಗುತ್ತೆ, 3 ಅನ್ನೋದು ಪ್ರೈಮ್ ನಂಬರ್ ಕೂಡ ಆಗುತ್ತೆ. ಯಾಕಂದರೆ 3 ಅನ್ನೋದು ಬರೀ 1ಇಂದ ಹೋಗುತ್ತೆ, 3ಇಂದ ಹೋಗುತ್ತೆ ಅಷ್ಟೇ. ಸೊ ಆಡ್ ನಂಬರು ಪ್ರೈಮ್ ನಂಬರ್ ಎರಡೂ ಆಗುತ್ತೆ. ಅದು ಬಿಟ್ಬಿಡಿ, ಇವೆರಡು ಸೇಮ್ ಕಾಮನ್ ಇಲ್ಲ, ಯಾವ ನಂಬರಿಂದ ಹೋಗಲ್ಲ. ಇಲ್ಲಿ ನಮಗೆ ಪವರ್ 4 ಆಗಬೇಕು, ಕರೆಕ್ಟ್ ಅಲ್ವಾ? ಇದು ನಾವು ಹೆಂಗೆ ಬರ್ಕೊಬೋದು? 3⁻4 × 5. 5 4 20. ಇನ್ನು ಎಷ್ಟು ಪವರ್ ಮಿಕ್ತು? 1 × 3⁻1 ಡಿವೈಡೆಡ್ ಬೈ 5. ಸೊ ಇಷ್ಟು ವ್ಯಾಲ್ಯೂ ಏನಾಯಿತು ನಮ್ಗೆ ಇವಾಗ? 1 ಆಗೋಯ್ತು, ಕರೆಕ್ಟ್ ಅಲ್ವಾ? 1/5 × 3⁻1 ಏನಾಯಿತು? 1/5 ಅಂತಂದರೆ 1 × 3⁻1 ಅಂತಂದರೆ 3. 1 × 3 3. ಸೊ ನಮ್ಮ ಆನ್ಸರ್ ಎಷ್ಟು ಬಂತು? 3. ಸೊ ಇನ್ನೊಂದು ಚಿಕ್ಕ ಕಾನ್ಸೆಪ್ಟ್, ಇಲ್ಲಿವರೆಗೂ 2 ಟೈಪ್ಸ್ ಆಫ್ ಕಾನ್ಸೆಪ್ಟ್ ತಿಳ್ಕೊಂಡು, ಇಲ್ಲಿ 3rd ಟೈಪು. ಇವಾಗ ಫಾರ್ ಎಕ್ಸಾಂಪಲ್ a⁻x + k ಹೋಲ್ n ಡಿವೈಡೆಡ್ ಬೈ a ಇದ್ದರೆ ಇದು ಕೂಡ ನಮಗೆ ರಿಮೈಂಡರ್ ಅನ್ನೋದು ಯಾವಾಗಲೂ k⁻n ಬರುತ್ತೆ.
ರಿಮೈಂಡರ್ ಅನ್ನೋದು ಕೆ ಪವರ್ ಎನ್ನೇ ಬರುತ್ತೆ. ಯಾಕಂತಂದರೆ ಎ ಇಂಟು ಎಕ್ಸ್ಗೆ ಮಲ್ಟಿಪ್ಲೈ ಆದಾಗ ಅದಕ್ಕೆ 100% ಎ ಇಂದ ಡಿವೈಡ್ ಆಗುತ್ತೆ. ಸೊ ಇನ್ನು ನಮ್ಗೆ ಏನು ಮಿಕ್ಕುತ್ತೆ ಇಲ್ಲಿ ಕೆ ಪವರ್ ಎನ್. ಓಕೆ, ಅದೇ ಥರ ಎ ಪವರ್ ಎಕ್ಸ್ ಮೈನಸ್ ಕೆ ಡಿವೈಡೆಡ್ ಬೈ ಎ ಹೋಲ್ ಪವರ್, ಇದು ಪವರ್ ಎನ್ ಇದ್ದಾಗ ಇದು ಕೂಡ ನಮಗೆ ಮೈನಸ್ ಕೆ ಪವರ್ ಎನ್ ಬರುತ್ತೆ. ಇದು ಸೆಕೆಂಡು. ಥರ್ಡ್ ಒನ್ ಯಾವುದು? ಎ ಪವರ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎ ಹೋಲ್ ಪವರ್ ಎನ್ ಇದ್ದರೆ, ಓಕೆ, ಇಲ್ಲಿ ಎ ಪವರ್ ಎಕ್ಸ್, ಎ ಇಂಟು ಎಕ್ಸ್ ಪ್ಲಸ್ 1 ಅಂದರೆ ಎ ಎಕ್ಸ್ ಅನ್ನೋದು 100% ಎ ಇಂದ ಡಿವೈಡ್ ಆಗುತ್ತೆ. ರಿಮೈಂಡರ್ ಎಷ್ಟು ಬರುತ್ತೆ ನಮಗೆ? 1 ಪವರ್ ಎನ್. 1 ಪವರ್ ಏನೇ ಇದ್ರೂ ನಮಗೆ ಆನ್ಸರ್ ಅನ್ನೋದು 1 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ ಅನ್ನೋದು ನಮಗೆ 1 ಬರುತ್ತೆ. ಓಕೆನಾ? ಸೊ ಫೋರ್ತ್ ಎ ಎಕ್ಸ್ ಮೈನಸ್ 1 ಹೋಲ್ ಪವರ್ ಎನ್ ಡಿವೈಡೆಡ್ ಬೈ ಎ. ಇಲ್ಲೇನಾಗುತ್ತೆ? ಇಲ್ಲಿ ಕೆ ಅಂತ ಅಂದರೆ ಯಾವ್ದಾದ್ರು ನೆಂಬರ್ ಅದು. ಓಕೆನಾ? ಕನ್ಫ್ಯೂಸ್ ಆಗಬೇಡಿ. ಕೆ ಅಂತ ಅಂದರೆ ಯಾವ ನೆಂಬರ್ ಆದ್ರೂ ಆಗಿರ್ಬೋದು. ಇಲ್ಲಿ ಎ ಎಕ್ಸ್ ಮೈನಸ್ 1 ಹೋಲ್ ಪವರ್ ಎನ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನಮಗೆ ಎನ್ ಅನ್ನೋದು ಆಡ್ ಬಂದರೆ ಆನ್ಸರ್ ಅನ್ನೋದು -1 ಬರುತ್ತೆ. ಎನ್ ಅನ್ನೋದು ಈವನ್ ಬಂದರೆ ಆನ್ಸರ್ ಅನ್ನೋದು 1 ಬರುತ್ತೆ. ಓಕೆನಾ? ಸೊ ಇದೊಂದು ಕಾನ್ಸೆಪ್ಟ್. ಇವಾಗ ಇದ್ರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ನೋಡೋಣ, ನಮ್ಗೆ ಅರ್ಥ ಆಗುತ್ತೆ. ಅಥವಾ ಒಂದು ಎಕ್ಸಾಂಪಲ್ ನೋಡಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೀಗ 97 ಡಿವೈಡೆಡ್ ಬೈ 32 ಇತ್ತು ಅಂದ್ಕೊಳ್ಳಿ. ಇದನ್ನು ಪವರ್ 97, ಓಕೆನಾ, ಪವರ್ 97 ಇತ್ತು. ಸೊ ಇದನ್ನು ನೋಡಿದ ತಕ್ಷಣ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 32 ಇಂಟು 3 ಮಾಡಿದ್ರೆ ನಮಗೆ 96 ಬರುತ್ತೆ. ಕರೆಕ್ಟ್ ಅಲ್ವಾ? 3 ಇಂಟು 32 ಪ್ಲಸ್ 1 ಇದನ್ನು ಈ ಥರ ಬರಿಬೋದಾ? ಹೋಲ್ ಪವರ್ 97 ಡಿವೈಡೆಡ್ ಬೈ 32. ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ? ನಮಗೆ ಈ ಥರ ಇದೆ, ಎ ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ಎ. ಸೊ ಈ 3 ಇಂಟು 32 ಅನ್ನೋದು ಖಂಡಿತ 32 ಇಂದ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಆನ್ಸರ್ ಏನು ಬರುತ್ತೆ? ನಮಗೆ 1 ಪವರ್ 97 ಬರುತ್ತೆ. ಸೊ 1 ಪವರ್ 97 ಬಂದರೆ 97 ಪವರ್ ಏನೇ 1 ಪವರ್ ಏನೇ ಬಂದು ನಮ್ಗೆ ಆನ್ಸರ್ ಏನು ಬರ್ತದು? 1. ಇಲ್ಲಿ ಪ್ಲಸ್ ಇರೋದ್ರಿಂದ, ಓಕೆ, ಪ್ಲಸ್ ಇದೆ, ಡೈರೆಕ್ಟಾಗಿ 1 ಬರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 95 ಇತ್ತು ಡಿವೈಡ್ ಬೈ 32 ಹೋಲ್ ಪವರ್ 95 ಇತ್ತು. ಓಕೆ, ಇವಾಗ ಇದನ್ನು ಹೆಂಗೆ ಬರಿಬೋದು ನಾವು? 33 ಇಂಟು 32 ಮೈನಸ್ 1 ಡಿವೈಡೆಡ್ ಬೈ 32 ಹೋಲ್ ಪವರ್ 95. ಕರೆಕ್ಟ್ ಅಲ್ವಾ? ಸೊ ಇವಾಗ ಇಲ್ಲಿ ನಮ್ಗೆ ಏನು ಆನ್ಸರ್ ಆಗುತ್ತೆ? ಸೊ ನಮಗಿದು ಈ ಫಾರ್ಮ್ಯಾಟಲ್ಲಿದೆ. ಸೊ ಪವರ್ ಬಂದು ಆಡಲ್ಲಿದೆ. ಆಡ್ ಅಂತಂದರೆ ನಮಗೆ ಆನ್ಸರ್ -1 ಬರುತ್ತೆ. -1 ಆರ್ 31 ಅಂದರೆ ಈ 32 ಬೇಕು ಅಂದರೆ ಇನ್ನೂ 31 ಬರಬೇಕಿತ್ತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮೈನಸ್ ಬಂದರೆ ನಮ್ಗೆ ಆನ್ಸರ್ 31 ಬರುತ್ತೆ. ಇಲ್ಲಿ ಇಲ್ಲಿ ಪ್ಲಸ್ ಬಂದಿರೋ ನಮ್ಗೆ ಆನ್ಸರ್ 31 ಬರ್ತಿತ್ತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ, ಸೊ ಇಲ್ಲಿ ನೋಡಿದ್ರೆ ನಮಗೆ ಆಬ್ವಿಯಸ್ಲಿ ಈ 32 ಅಂತ ಜಾಸ್ತಿನೇ ಇದೆ. ಸೊ ರಿಮೈಂಡರ್ 1. ಇಲ್ಲಿ ನೆಗೆಟಿವ್ ರಿಮೈಂಡರ್ ಬೇಕು ಅಂತಂದಿದ್ರೆ ನಮಗೆ ಇನ್ನೂ 31 ಆ್ಯಡ್ ಆಗಿದ್ದಿದ್ರೆ ಇದು ಇನ್ನೂ ಕಂಪ್ಲೀಟಾಗಿ 32 ಇಂದ ಡಿವೈಡ್ ಆಗ್ತಿತ್ತು ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಇದು ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಅದು ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ನೋಡೋಣ. ನೋಡಿ, ಇವಾಗ ಇಫ್ 17 ಪವರ್ 200 ಇಸ್ ಡಿವೈಡೆಡ್ ಬೈ 18 ದೆನ್ ದ ರಿಮೈಂಡರ್ ಈಸ್ ಅಂತ ಕೇಳ್ತಾ ಇದ್ದಾರೆ. 17 ಪವರ್ 200 ಡಿವೈಡೆಡ್ ಬೈ 18. ಸೊ ಇದನ್ನು ನಾವು ಯಾವ ಥರ ಬರೀಬೋದು? 18 ಮೈನಸ್ 1 ಹೋಲ್ ಪವರ್ 200 ಡಿವೈಡೆಡ್ ಬೈ 18 ಅಂತ ಬರೀಬೋದಲ್ಲ. ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ? ಎ ಎಕ್ಸ್ ಮೈನಸ್ ಕೆ ಹೋಲ್ ಪವರ್ ಎನ್ ಡಿವೈಡ್ ಬೈ ಎ ಫಾರ್ಮ್ಯಾಟಲ್ಲಿದೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ? ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ? 18ಇಂದ 18 ಡಿವೈಡ್ ಆಗೋಗುತ್ತೆ. ಇಲ್ಲಿ -1 ಪವರ್ 200 ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇವನ್ ಇದೆ. ಇವನ್ ನಂಬರ್ ಅಂತ ಅಂದರೆ ಈ ವ್ಯಾಲ್ಯೂ ಏನು ಬರುತ್ತೆ? ನಮಗೆ 1 ಬರುತ್ತೆ. ಕರೆಕ್ಟ್ ಅಲ್ವಾ? ಇವನ್ ಅಂತ ಅಂದರೆ 1, ಆಡ್ ಇದ್ದಿದ್ರೆ -1 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ 7 ಪವರ್ 101 ಈಸ್ ಡಿವೈಡೆಡ್ ಬೈ 48 ವ್ಯಾಲ್ಯೂ ಏನು ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಹೆಂಗೆ ಬರೀಬೋದು? 7 ಇಂಟು 7 ಪವರ್ 2 ಪ್ಲಸ್ 1 ಹೋಲ್ ಪವರ್ 50. 250 ಇಸ್ 100 ಆಗುತ್ತೆ. ಇದು ಪವರ್ ಕೂಡ 2ನೇ ಇರುತ್ತೆ. 2 ಇಂಟು 50 ಇಸ್ 100. ಇಲ್ಲಿ ಎಕ್ಸ್ಟ್ರಾ ಏನು? 7 ಪವರ್ 101. ಸೊ ನಾನು 7 ಪವರ್, ಇದು ನಮಗೆ ಗೊತ್ತಲ್ವ, ಎ ಪವರ್ ಎಮ್ ಇಂಟು ಹೋಲ್ ಪವರ್ ಎನ್ನು. ಇದನ್ನು ಹೆಂಗೆ ಬರೆದಿದ್ವಿ ನಾವು? ಎಮ್ ಇಂಟು ಎನ್ನು, ಎ ಪವರ್ ಎಮ್ ಇಂಟು ಎನ್ನು. ಅದನ್ನೇ ತಾನೇ ನಾನು ಎ ಪವರ್ ಎಮ್ ಇಂಟು ಎನ್ನ ಈ ಥರ ಬರ್ಕೊಂಡಿದ್ದೀನಿ, ಡಿವೈಡೆಡ್ ಬೈ 48. ಕರೆಕ್ಟ್ ಅಲ್ವಾ? ಸೊ ನಾನು ಇದನ್ನು ಫಸ್ಟ್ ಸ್ಟೆಪ್ಪಲ್ಲೇ ಮಾಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ 1 ಬರಲ್ಲ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ. ಇಲ್ಲಿ ಏನು ಬರುತ್ತೆ ನಮಗೆ? 49 ಪವರ್ 50 ಬರುತ್ತೆ. ಈ 49ನ ನಾನು ಹೆಂಗೆ ಬರ್ಕೊತೀನಿ? 48 ಪ್ಲಸ್ 1 ಡಿವೈಡೆಡ್ ಪವರ್ 50 ಡಿವೈಡ್ ಬೈ 48. ಸೊ 48 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿರೋ ನಂಬರ್ ಕ್ಲಿಯರಾಗಿ ಡಿವೈಡ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ 1 ಪವರ್ 50 ಅಂದರೆ ಏನು? 50, 1. ಇಲ್ಲೇನಿರುತ್ತೆ? 7 ಇಂಟು 1 ಏನು ಬರುತ್ತೆ? ಆನ್ಸರ್ 7. ಅರ್ಥ ಆಯ್ತಲ್ವಾ? ಸೊ ನಾನು ಇದನ್ನು ಹೆಂಗೆ ಬರ್ಕೊಂಡೆ? 7 ಪವರ್ 101ನ ನಾನು ಹೆಂಗೆ ಬರ್ಕೊಂಡೆ? 7 ಪವರ್ 7 ಸ್ಕ್ವಯರ್
ಪವರ್ 50 ಇಂಟು 7. ಸೊ 2 ಇಂಟು 50 100. ಇನ್ನೂ ಒಂದು ಪವರ್ ಮಿಕ್ತಲ್ವಾ, ಇದೊಂದು ಮಾಡ್ಬಿಡ್ತೀನಿ, ಕರೆಂಟ್ ಹೋಗಿದೆ, ಇಟ್ಸ್ ಓಕೆ. ಸೊ 7 ಪವರ್ 2 ಇಂಟು 50 100 ಬರ್ತದೆ. ಇಲ್ಲಿ 7 ಪವರ್ 1 ಅಂದರೆ ಟೋಟಲ್ 101, ಕರೆಕ್ಟ್ ಅಲ್ವಾ, ಡಿವೈಡೆಡ್ ಬೈ 18. ಸೊ ಇದು ನಾನು ಮತ್ತೆ ಹೆಂಗೆ ಬರ್ಕೊತೀನಿ, 7 ಪವರ್ 7 ಸ್ಕ್ವೇರ್ ಅಂತಂದರೆ 49 ಅಂತ ಅಂದರೆ ಅದನ್ನ 48 ಪ್ಲಸ್ 1 ಹೋಲ್ ಪವರ್ 50 ಬರ್ಕೊಂಡೆ ಇಂಟು 7 ಹಂಗೆ ಇದೆ, ಡಿವೈಡೆಡ್ ಬೈ 48, ಕರೆಕ್ಟ್ ಅಲ್ವಾ. ಸೊ ಇಲ್ಲೇನು ಏನಾಯಿತು, ಕ್ಲಿಯರಾಗಿ ಡಿವೈಡ್ ಆಗಿ ಹೋಗುತ್ತೆ. ಪ್ಲಸ್ 1 ಇದ್ದರೆ ನಾವು ಇದನ್ನ ಆಲ್ರೆಡಿ ಫಾರ್ಮೆಟಲ್ಲಿ ಕಲ್ತ್ಕೊಂಡಿದ್ವಿ. ಎ ಇಂಟು ಕೆ ಪ್ಲಸ್ 1 ಎ ಇಂಟು ಎಕ್ಸ್ ಪ್ಲಸ್ ಕೆ ಹೋಲ್ ಪವರ್ ಎನ್ ಇದ್ದರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದೇನಾಯಿತು ನಮಗೆ 1 ಇಂಟು 7 ಡಿವೈಡ್ ಬೈ 48 ಅಂದರೆ 7ಕ್ಕೂ ದೊಡ್ಡದು. ಸೊ 48 0 0 ಉಳಿಯೋದೇನು ನಮಗೆ 7, 1 7 7. ಸೊ ನಮ್ಮ ಆನ್ಸರ್ 7. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಸಮ್ಮು ನೋಡಿ, ಇಫ್ ಎಕ್ಸ್ ಈಸ್ ದ ರಿಮೈಂಡರ್ ವೆನ್ 3 ಪವರ್ 61284 ಈಸ್ ಡಿವೈಡೆಡ್ ಬೈ 5, ವೈ ಈಸ್ ದ ರಿಮೈಂಡರ್ ವೆನ್ 4 ಪವರ್ 96 ಈಸ್ ಡಿವೈಡೆಡ್ ಬೈ 6, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2x ಮೈನಸ್ y ಕೇಳಿದ್ದಾರೆ. ಸೊ ಫಸ್ಟ್ ಏನು ಕೇಳಿದ್ದಾರೆ, 3 ಪವರ್ 61284 ಡಿವೈಡೆಡ್ ಬೈ 5, ಇದ್ರದ್ದು ವ್ಯಾಲ್ಯೂ ಎಕ್ಸ್ ಅಂತೆ. ಅದಾದಮೇಲೆ 4 ಪವರ್ 96 ಡಿವೈಡೆಡ್ ಬೈ 6 ಮಾಡಿದ್ರೆ ಇದ್ರ ವ್ಯಾಲ್ಯೂ y ಬರುತ್ತಂತೆ. ನಮಗೆ ಕೇಳ್ತಿರೋದು 2x ಮೈನಸ್ y ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಮಗೆ ಫರ್ಮೆಟ್ಸ್ ಥಿಯರಮ್ ಥರ ಇಲ್ವಾ, ಇಲ್ಲಿ ಪವರ್, ಇಲ್ಲಿ ಏನಿದೆ ಪ್ರೈಮ್ ನಂಬರ್ ಇದೆ, ಇಲ್ಲಿ ಪ್ರೈಮ್ ನಂಬರ್ ಇದೆ, ಇದು ನಮಗೆ 5 ಇದೆ. ಸೊ ಇಲ್ಲಿ ನಮಗೆ 3 ಪವರ್ ಸಮಥಿಂಗ್ ಮಾಡಿಕೊಂಡ್ರೆ ಇದು ನಮಗೆ p-1 ಬರಬೇಕಲ್ಲ, 3 ಪವರ್ p-1 ಬರಬೇಕು, ಕರೆಕ್ಟ್ ಅಲ್ವಾ. ಅವಾಗ ನಮಗೆ ಅದು ವ್ಯಾಲ್ಯೂ ಅನ್ನೋದು 1 ಆಗುತ್ತೆ, ಕರೆಕ್ಟ್ ಅಲ್ವಾ. ಹಂಗೆ ಮಾಡ್ಕೊಬೇಕಂದ್ರೆ ಇದನ್ನು ನಾವು ಏನು ಮಾಡಬೇಕು, 3 ಪವರ್ 4 ಇಂಟು, ಸೊ ಇದನ್ನು ನಾವು ಟೋಟಲ್ 4ಇಂದ ಡಿವೈಡ್ ಮಾಡಬೇಕು. ಟೋಟಲ್ 4ಇಂದ ಡಿವೈಡ್ ಮಾಡಬೇಕಂದ್ರೆ ಫಸ್ಟು ಡಿವೈಡ್ ಆಗುತ್ತಾ ನೋಡಬೇಕು. 84 ಅನ್ನೋದು 4ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನಾವು ಕೆ ಅಂತ ಅನ್ಕೋಣ, ಇದು ಏನಾರು ಆಗಲಿ ನಮಗೆ ಯಾಕೆ ವ್ಯಾಲ್ಯೂ 1 ಬರುತ್ತಲ್ವ, ಈ ಪವರ್ ಅದು ಏನಾರು ಆಗಲಿ ನಮಗೆ ಯಾಕೆ. ಸೊ ಡಿವೈಡೆಡ್ ಬೈ 5. ಸೊ ಇಲ್ಲಿ ಪಿ ಇದೆ, ಇಲ್ಲಿ p-1 ಇದೆ, ಇಲ್ಲಿ ಪ್ರೈಮ್ ನಂಬರ್ ಇದೆ. ಸೊ ಇದು ಟೋಟಲ್ ವ್ಯಾಲ್ಯೂ ಏನಾಯಿತು ನಮಗೆ 1 ಬಂತು, ಅಂದರೆ ಎಕ್ಸ್ ವ್ಯಾಲ್ಯೂ 1 ಬಂತು. ಫಾರ್ಮೆಟ್ಸ್ ಥಿಯರಮ್ ನೋಡಿ ತೆಗ್ದು ಯಾರಲ್ಲಿ ಗೊತ್ತಾಗುತ್ತೆ, ಎ ಪವರ್ p-1 ಡಿವೈಡ್ ಬೈ ಪಿ, ಕರೆಕ್ಟ್ ಅಲ್ವಾ. ಅದನ್ನೇ ನಾನು ಇಲ್ಲಿ ಬರ್ದಿರೋದು ಅಷ್ಟೇ. ನೆಕ್ಸ್ಟ್ ಇದಕ್ಕೊಂದು ಕಾನ್ಸೆಪ್ಟ್ ಇದೆ 4ಗೆ. ಇವಾಗ ನೋಡಿ 4 ಪವರ್ 1 ಏನು ಬರುತ್ತೆ, 4 ಬರುತ್ತೆ. 4 ಪವರ್ 2 ಏನು ಬರುತ್ತೆ, 16. 4 ಪವರ್ 2 ಏನು ಬರುತ್ತೆ, 16. 4 ಪವರ್ 3 ಏನು ಬರುತ್ತೆ, 16 4 64, ಕರೆಕ್ಟ್ ಅಲ್ವಾ. 4 ಪವರ್ 4 ಏನು ಬರುತ್ತೆ, 64 4 ನಮಗೆ 256 ಬರುತ್ತೆ. ಸೊ ಇದನ್ನು ಡಿವೈಡ್ ಬೈ 6 ಡಿವೈಡ್ ಬೈ 6 ಡಿವೈಡ್ ಬೈ 6 ಡಿವೈಡ್ ಬೈ 6, ಇದನ್ನು ಡಿವೈಡ್ ಬೈ 6 ಮಾಡಿದ್ರೆ ಏನು ಬರುತ್ತೆ, 4 ಅನ್ನೋದು 6ಕ್ಕೂ ಕಮ್ಮಿ. ಸೊ ನಮಗೆ ರಿಮೈಂಡರ್ 4 ಬರುತ್ತೆ, ಕರೆಕ್ಟ್ ಅಲ್ವಾ. 6 2 12 ರಿಮೈಂಡರ್ 4 ಬಂತು. ಇಲ್ಲಿ ನಮಗೆ 6 10 60 ರಿಮೈಂಡರ್ 4 ಬಂತು. ಇಲ್ಲಿ ಕೂಡ ನಮಗೆ 6ಇಂದ 6 4 24, 6 2 12 ರಿಮೈಂಡರ್ 4 ಬಂತು. ಸೊ ನಮಗೆ 4 ಪವರ್ ಏನೇ ಆಗಿದ್ರು, ಯಾವುದೇ ಆಗಿದ್ರು, ಡಿವೈಡ್ ಬೈ 6 ಮಾಡಿದಾಗ ನಮಗೆ ಆನ್ಸರ್ ಅನ್ನೋದು 4 ಬರುತ್ತೆ. ಸೊ ಇಲ್ಲಿ ಕೂಡ ನಮಗೆ ಆ ವ್ಯಾಲ್ಯೂ 4 ಬಂತು. ಸೊ ಅವ್ರು ಕೇಳಿರೋದೇನು, 2x ಅಂತಂದರೆ 1, 2 ಇಂಟು 1 ಮೈನಸ್ 4, 2 ಮೈನಸ್ 4, ಆನ್ಸರ್ ಏನು ಬಂತು -2. ನಮ್ಮ ಆನ್ಸರ್ ಏನು -2. ಓಕೆ, ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್ನು, ಆಪ್ಷನ್ಸೇ ಬರೋದಿಲ್ಲ. 3B1 B2 45 39. ಓಕೆ, ಸೊ ಕ್ವಶನ್ ನೋಡಿ, ಫೈಂಡ್ ದ ರಿಮೈಂಡರ್ 1 ಪವರ್ 93 ಪ್ಲಸ್ 2 ಪವರ್ 93 ಪ್ಲಸ್ 3 ಪವರ್ 93 ಹಿಂಗೆ 93ವರೆಗೆ ಇದೆ. ಓಕೆನಾ. ಸೊ ಇಲ್ಲಿ ಇದನ್ನು ನೋಡಿದರೆ ನಿಮ್ಗೆ ಏನು ನೆನಪಾಗುತ್ತೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡೋದಲ್ಲ, ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ನು ನಮಗೆ ಆಡ್ ಆಗಿದ್ದರೆ ಏನಾಗಿರುತ್ತೆ, ಇದು ಎ ಪ್ಲಸ್ ಬಿಯಿಂದ 100% ಡಿವೈಡ್ ಆಗುತ್ತೆ, ಆನ್ಸರ್ 0 ರಿಮೈಂಡರ್ ಬರುತ್ತೆ ಅಂತ. ಸೇಮ್ ಅದೇ ಇಲ್ಲಿನೂ ಅದೇ ಥರ ಇದೆ ತಾನೆ. ಸೊ ಇಲ್ಲೇನಿದೆ 1 ಇದೆ, ಇಲ್ಲೇನಿದೆ 89 ಇದೆ. ಇದನ್ನು ಒಂದು ಗುಂಪು ಮಾಡಿ, ಅರ್ಥ ಆಯ್ತಾ. ಅಥವಾ 1 + 2 ಒಂದು ಗುಂಪು ಮಾಡಿ, ಹೆಂಗಾರು ಮಾಡ್ಬೋದು ನೀವು. 89ವರೆಗೂ ಇದೆ, 1 89, ಅದಾದಮೇಲೆ 2 88, 3 87, 4 86, ಈ ಥರ ಮಾಡ್ಕೊತಾ ಇದ್ದರೆ ನಮ್ಗೆ ಎಲ್ಲದಲ್ಲಿ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇರುತ್ತೆ. ಎಲ್ಲ 0 0 0 0 0 0 ಬರುತ್ತೆ. ಆದರೆ ಮಧ್ಯದಲ್ಲಿ ಒಂದು ನಂಬರ್ ಇರುತ್ತೆ, ಯಾವುದು 45 44 46. ಸೊ ಈ 44 46 ಒಂದು ಪೇರ್ ಮಾಡ್ತೀರಾ, ಡಿವೈಡ್ ಆಗೋಗುತ್ತೆ. ಇದು ಒಂದು ಮಿಕ್ಕಿರುತ್ತೆ, ಕರೆಕ್ಟ್ ಅಲ್ವಾ. ಸೊ ನಾವು ಆ್ಯಕ್ಚುಲಿ ನಮಗೆ ಏನು ಸಾಲ್ವ್ ಮಾಡಬೇಕಂದ್ರೆ ನಾವೀಗ
45 ಪವರ್ 93 ಡಿವೈಡೆಡ್ ಬೈ 90 ಇದನ್ನು ಸಾಲ್ವ್ ಮಾಡಬೇಕು. ಸೊ ಇದನ್ನು ನಾವು ಹೆಂಗೆ ಬರ್ಕೊಬೋದು, 45 ಇದು ಪ್ರೈಮ್ ನಂಬರ್ ಅಲ್ಲ, ಯಾಕಂದರೆ 90 ಅನ್ನೋದು ಡಿವೈಡ್ ಆಗುತ್ತೆ, ಇದು ಕೂಡ ಅಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಾವು 45 ಇಂಟು 45 ಪವರ್ 92 ಡಿವೈಡೆಡ್ ಬೈ 90. ಸೊ 45 1s 45 2s. ಓಕೆ, ಸೊ 2 ಇಂದ 45 ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ ಏನು ಬರುತ್ತೆ, 1 ಪವರ್ ಎಷ್ಟೇ ಇದ್ರೂ 1. ಆದರೆ ನಮ್ಗೆ ಇಲ್ಲಿ ರಿಮೈಂಡರ್ 1 ಬಂತು. ಇವಾಗ ನಮ್ಮ ಆನ್ಸರ್ 100% ತಪ್ಪು, ಯಾಕಂದರೆ ಇಲ್ಲಿ ನಾವು 45 ಕಾಮನ್ ತೆಗೆದಿದ್ವಿ. 45 1s 45 2s. ಸೊ ಇಂಟು 45 ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಇದೊಂದು ಎಕ್ಸಾಂಪಲ್ ಕೂಡ ಹೇಳಿದ್ದೆ. ಸೊ ನಮ್ಮ ಆನ್ಸರ್ ಏನು ಆ್ಯಕ್ಚುಲಿ 45. ಸೊ ನಮ್ಮ ಆನ್ಸರ್ ಏನು 45. ಓಕೆ, ಸೊ ಇವಾಗ ನಾವು ಕೆಲವೊಂದು ಸ್ಟಾರ್ಟಿಂಗಲ್ಲಿ ಕಲ್ತ್ಕೊಂಡ್ವಲ್ಲ ನಾವು ರಿಮೈಂಡರ್ ಥಿಯರಮ್, ಡಿವಿಡೆಂಟ್ ಈಸ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಆ ಫಾರ್ಮ್ನ ಯೂಸ್ ಮಾಡ್ಕೊಂಡು ಕೆಲವೊಂದು ಕ್ವಶನ್ಸ್ ಮಾಡೋಣ. ಸೊ ಇಫ್ ದ ಡಿವೈಸರ್ ಈಸ್ 7 ಟೈಮ್ಸ್ ದ ಕೋಶೆಂಟ್, ಇವಾಗ ಇದು ನಾವು ಡಿವೈಡ್ ಮಾಡ್ತೀವಿ, ಕರೆಕ್ಟ್ ಅಲ್ಲ, ಇಲ್ಲೇನೋ ಒಂದು ನಂಬರ್ ಡಿವೈಡ್ ಮಾಡ್ತೀವಿ, ಇಲ್ಲಿ ರಿಮೈನಿಂಗ್ ಬರುತ್ತೆ 3 ಟೈಮ್ಸ್ ದ ರಿಮೈಂಡರ್, ಅಂದರೆ ರಿಮೈಂಡರ್ ಇಸ್ 28. ರಿಮೈಂಡರ್ ಇಸ್ 28 ಅಂತ ಕೊಟ್ಟಿದ್ದಾರೆ, ರಿಮೈಂಡರ್ 28. ಇಫ್ ದ ಡಿವೈಸರ್ ಈಸ್ 7 ಟೈಮ್ಸ್ ದ ಕೋಶೆಂಟ್, ಇದು ಡಿವೈಸರ್, ಕರೆಕ್ಟ್ ಅಲ್ವಾ, ಇದು ಡಿವೈಸರು, ಇದು ಡಿವಿಡೆಂಟು ಡಿ ಅಂತ ಬರೀತೀನಿ, ಇದು ಕೋಶೆಂಟು, ಕರೆಕ್ಟ್ ಅಲ್ವಾ. ನಮ್ಗೇನು ಕೇಳ್ತಾ ಇದ್ದಾರೆ, ಇಫ್ ದ ಡಿವೈಸರ್ ಇಸ್ 7 ಟೈಮ್ಸ್ ದ ಕೋಶೆಂಟ್, ಡಿವೈಸರು ಇದಕ್ಕೂ 7 ಟೈಮ್ಸ್ ಇರುತ್ತಂತೆ, ಇಲ್ಲಿ 1 ಇದ್ದರೆ ಇದು 7 ಟೈಮ್ಸ್ ಇರುತ್ತೆ, ಓಕೆನಾ. ಅಂಡ್ 3 ಟೈಮ್ಸ್ ದ ರಿಮೈಂಡರ್, 3 ಟೈಮ್ಸ್ ದ ರಿಮೈಂಡರ್. ಇಫ್ ದ ಡಿವೈಸರ್ ಇಸ್ 7 ಟೈಮ್ಸ್ ದ ಕೋಶೆಂಟ್ ಅಂಡ್ 3 ಟೈಮ್ಸ್ ದ ರಿಮೈಂಡರ್, 3 ಟೈಮ್ಸ್ ದ ರಿಮೈಂಡರ್ ಅಂದರೆ ಡಿವೈಸರು 28, ಅಂದರೆ ಇದು 3 ಟೈಮ್ಸ್ ಇರುತ್ತೆ, ಇದು ಹೋಲ್ಸ್ಕೊಂಡ್ರೆ 3 ಟೈಮ್ಸ್ ಅಂದರೆ 28 ಇಂಟು 3, ಕರೆಕ್ಟ್ ಅಲ್ವಾ. ಇದಕ್ಕೆ ರಿಮೈಂಡರ್ಗೆ 3 ಟೈಮ್ಸ್ ಅಂತೆ, ಅಂದರೆ ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಇಂಟು 3 ಮಾಡಿದ್ರೆ ನಮಗೆ ಇದು 84 ಬಂತು, ಕರೆಕ್ಟ್ ಅಲ್ವಾ. ಇದು 84 ಬಂತು. ಈ 84 ಅನ್ನೋದು ಕೋಶೆಂಟ್ಗೆ 7 ಟೈಮ್ಸು. ಸೊ 84 ಡಿವೈಡ್ ಬೈ 7 ಮಾಡಿದ್ರೆ ನಮಗೆ 12 ಬರುತ್ತೆ, ಕರೆಕ್ಟ್ ಅಲ್ವಾ. ಇದು ಇಂಟು 7 ಟೈಮ್ಸ್, ಇದು ನಮಗೆ 28 ಬಂತು. ನಮಗೆ ಕೇಳ್ತಿರೋ ಡಿವಿಡೆಂಟು. ಸೊ ಡಿವಿಡೆಂಟ್ ಫಾರ್ಮುಲಾ ಏನು, ಡಿವಿಡೆಂಟ್ ಕಂಡುಹಿಡಿಯೋಕ್ಕೆ, ಸೊ ನೆಕ್ಸ್ಟ್ ಟೈಮಿಂದ ಡಿವಿಡೆಂಟ್ಗೆ ಡಿ ಅಂತ ಬರೀತೀನಿ, ಓಕೆನಾ. ಡಿವೈಸರ್ ಇಂಟು ಕೋಶೆಂಟ್, ಡಿವೈಸರ್ಗೆ ಡಿ ಆರ್ ಅಂತ ಬರೀತೀನಿ. ನೆಕ್ಸ್ಟ್ ಫರ್ದರು ಫುಲ್ಲು ಬ್ರೇಕ್ ಆಗಲ್ಲ, ಕೋಶೆಂಟ್ಗೆ ಕ್ಯೂ ಅಂತ ಬರೀತೀನಿ, ಪ್ಲಸ್ ರಿಮೈಂಡರ್ಗೆ ಆರ್ ಅಂತ ಬರೀತೀನಿ, ಓಕೆನಾ. ಸೊ ಇವಾಗ ನಮಗೆ ಡಿವೈಡರ್ ಬೇಕು, ಡಿವಿಡೆಂಟ್ ಬೇಕು. ಸೊ ಡಿವೈಸರ್ ಎಷ್ಟು 84 ಇಂಟು ಕೋಶೆಂಟ್ ಎಷ್ಟು 12 ಪ್ಲಸ್ ರಿಮೈಂಡರ್ ಎಷ್ಟು 28. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಆನ್ಸರ್ ಬಂದಂಗೆ, ಕರೆಕ್ಟ್ ಅಲ್ವಾ. ಸೊ ನಮ್ಮ ಆನ್ಸರ್ ಏನು ಬರಬೇಕು, 4 2s 8, 8 + 8 16, ಯೂನಿಟ್ ಡಿಜಿಟಲ್ 6 ಬರಬೇಕು. 6 ಇರೋದೊಂದು ಆಪ್ಷನ್. ನಮ್ಮ ಆನ್ಸರ್ ಡೈರೆಕ್ಟಾಗಿ 1036. ಅಂದರೆ ಇಷ್ಟು ವೀಡಿಯೋಸಲ್ಲಿ ಕಲ್ತಿದ್ವಲ್ಲ ನಾವು ಯೂನಿಟ್ ಡಿಜಿಟು, ಗೊತ್ತಿರೋದನ್ನ ಬಳಸ್ಕೊಳ್ಳೋಣ ಅಷ್ಟೇ. ಬೇಕಾದ್ರೆ ಅದು ಇಂಟು ಮಾಡೋದು ನೋಡೋದು ಅಷ್ಟೇ ಬರುತ್ತೆ. ಬೇಕಂದ್ರೆ ಕನ್ವೆನ್ಷನಲ್ ವೇಲ್ ಒಂದ್ಸಲ ಮಾಡಿ ನೋಡಿದ್ರೆ 8 16 4 8 1008 + 28 1036 ಬಂತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಮಸ್ತಾಗೈತೆ. ಹೌ ಮೆನಿ ನಂಬರ್ಸ್ ವೆನ್ ಡಿವೈಡೆಡ್ ಬೈ 6 ಇಂದ ಡಿವೈಡ್ ಮಾಡಿದಾಗ ಹ್ಯಾವ್ ದ ಸೇಮ್ ಕೋಶೆಂಟ್ ಅಂಡ್ ರಿಮೈಂಡರ್. 6 ಇಂದ ಡಿವೈಡ್ ಮಾಡಿದಾಗ ಕೋಶೆಂಟು 6 ಬರಬೇಕಂತೆ, ರಿಮೈಂಡರು ಆ ಸೇಮ್ ನಂಬರೇ ಬರಬೇಕಂತೆ. ಅರ್ಥ ಆಗ್ತಿದೆಯಲ್ವಾ. ಸೊ ಈಗ ನಿಮಗೆ ಫಾರ್ ಎಕ್ಸಾಂಪಲ್ 6 ಇಂದ 12 ಡಿವೈಡ್ ಮಾಡೋದಪ್ಪ, 6 2s 12, ರಿಮೈಂಡರ್ ಏನು ಬಂತು 0 ಬಂತು. ಅವ್ರು ಕೇಳ್ತಿರೋದೇನು, ಇದು ಕೋಶೆಂಟು, ಇದು ರಿಮೈಂಡರು. ಸೊ 6 ಇಂದ ಯಾವ್ದಾರು ಒಂದು ನಂಬರ್ನ ಡಿವೈಡ್ ಮಾಡಿದಾಗ ಇವೆರಡು ಸೇಮ್ ಬರಬೇಕಂತೆ. ಓಕೆ, ಅಂಥ ನಂಬರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಂಥ ನಂಬರ್ ಕೊಟ್ಟಾಗ ತಲೆನೇ ಕೆಡ್ಸ್ಕೊಂಬಿಡಿ, ಡೈರೆಕ್ಟಾಗೆ ಫಸ್ಟು 6 1s ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 6 × 1s 6 ಬಂತಾ, ಇದಕ್ಕೆ +1 ಆ್ಯಡ್ ಮಾಡ್ಕೊಳ್ಳಿ. ಸೊ ಅವ್ರಿಗೆ ಬೇಕಾಗಿರೋದೇನು, ಇದು ಕೋಶೆಂಟು, ಇದು ರಿಮೈಂಡರು, ಇವೆರಡು ಸೇಮ್ ಇರಬೇಕಂತೆ. 6 1s 6 +1 7. ಸೊ 6 ಇಂದ 7 ಡಿವೈಡ್ ಮಾಡಿದಾಗ ಕೋಶೆಂಟು 1 ಬರುತ್ತೆ, ರಿಮೈಂಡರು 1 ಬರುತ್ತೆ. 6 × 2 + 2 ಎಷ್ಟಾಯಿತು, 6 2s 12 + 2 14. 6 × 3 + 3 21. 6 × 4 + 4 28. 6 × 5 + 5 35. ಇಷ್ಟೇ ಬರೋದು ನೋಡಿ. ಕೋಶೆಂಟು ಸೇಮ್ ಬಂತು, ರಿಮೈಂಡರ್ ಸೇಮ್, ಕೋಶೆಂಟು ಸೇಮ್, ರಿಮೈಂಡರ್ ಸೇಮ್, ಕೋಶೆಂಟು ಸೇಮ್, ರಿಮೈಂಡರ್ ಸೇಮ್, ಕೋಶೆಂಟು ಸೇಮ್, ರಿಮೈಂಡರ್ ಸೇಮ್. ಸೊ ಇಷ್ಟು ನಂಬರ್ ಮಾಡಿದಾಗ ಮಾತ್ರ ನಮಗೆ ಏನದು ಕೋಶೆಂಟು ರಿಮೈಂಡರು ಸೇಮ್ ಬರುತ್ತೆ. 6 × 6 + 6 ಮಾಡ್ಬೋದಲ್ವಾ ಗುರು ಅಂತೀರಾ. 6 6 36 + 6 ಎಷ್ಟು 42. 42 ಅನ್ನೋ 6 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಲ್ಲ, ರಿಮೈಂಡರ್ 0 ಬರುತ್ತಲ್ವಾ. 6 × 7 + 7 ಅಂತೀರಾ, ಕರೆಕ್ಟ್ ಅಲ್ವಾ. 6 7s 42 +
7 49, 6 8 48, ರಿಮೈಂಡರ್ ಎಷ್ಟು ಬಂತು 1 ಬಂತು. ಸೊ ಅವ್ರು ಕೇಳಿರೋದೇನು ಕೋಶೆಂಟು ರಿಮೈಂಡರ್ ಸೇಮ್ ಇರಬೇಕಂತೆ. ಇಲ್ಲಿ ನಮ್ಗೆ ಏನು ರಿಮೈಂಡರ್ 1 ಬರ್ತಿದೆ. ಸೊ ಕೋಶೆಂಟು ಮತ್ತು ರಿಮೈಂಡರ್ ಸೇಮ್ ಬರೋದು ಬರೀ 5 ನಂಬರಲ್ಲಿ. ಸೊ ಯಾವುದೇ ನಂಬರ್ಗೆ ಈ ಥರ ಯಾವುದೇ ಕೊಡಲಿ ಅವರು ಫಸ್ಟು ಸ್ಟಾರ್ಟಿಂಗಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಹತ್ರ ಅದಕ್ಕೆ ಜಸ್ಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ 6 ಕೊಡಲಿ 8 ಕೊಡಲಿ 10 ಕೊಡಲಿ ಯಾವುದೇ ಕೊಡಲಿ ಈ ಥರ ಮಾಡಿ. ಸೊ ನಮ್ಮ ಆನ್ಸರ್ ಏನು 1 2 3 4 5 ನಂಬರ್ಸ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಡಿವಿಡೆಂಟ್, ಡಿವೈಸರ್, ಕೋಶೆಂಟ್ ಆ್ಯಂಡ್ ರಿಮೈಂಡರ್ ಈಸ್ 56. ಡಿವಿಡೆಂಟು ಡಿವಿಡೆಂಟ್ ಈಸ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಲ್ವಾ, ಕರೆಕ್ಟ್ ಅಲ್ವಾ? ಇದು ಫಾರ್ಮುಲಾ, ಇದು ಬಿಟ್ಟಾಕಿ. ಅವ್ರು ಕೊಟ್ಟಿರೋದೇನು ಡಿವಿಡೆಂಟ್ ಡಿ ಪ್ಲಸ್ ಡಿವೈಸರ್ DR ಪ್ಲಸ್ ಕೋಶೆಂಟು ಪ್ಲಸ್ ರಿಮೈಂಡರ್ ಈಸ್ ಈಕ್ವಲ್ಸ್ ಟು 56 ಅಂತೆ. ದ ಕೋಶೆಂಟ್ ಆ್ಯಂಡ್ ದ ರಿಮೈಂಡರ್ ಆರ್ 4 and 6. ಕೋಶೆಂಟ್ ಏನೋ 4 ಅಂತೆ, ರಿಮೈಂಡರ್ ಏನೋ 6 ಅಂತೆ. ಸೊ 6 + 4 ಏನಾಯಿತು 10 ಆ ಕಡೆಗೆ ಹೋದರೆ -10 ಆಯಿತು. 56 - 10 46. ಸೊ ಡಿವಿಡೆಂಟು ಪ್ಲಸ್ ಡಿವೈಸರ್ ಏನು ಬರಬೇಕು ನಮಗೆ ಆನ್ಸರ್ ಅಂದರೆ ಇವೆರಡು ಆ್ಯಡ್ ಮಾಡಿದ್ರೆ 46 ಬರಬೇಕು. 46 ಎಲ್ಲಿದೆ ಆಪ್ಷನ್ಸಲ್ಲಿ? ಇಲ್ಲಿದೆ. 38 + 8 46 ಬಂತು, ಮುಗೀತು ನಮ್ಮ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ನಂಬರ್ಸ್ ಈಸ್ 1146. ಓಕೆನಾ? ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಯಾವುದು B - A ಅಂತ ಅಂದ್ಕೊಂಡ್ರೆ 1146 ಅಂತೆ, ಅಥವಾ A - B ಏನಾರು ಅಂದ್ಕೊಳ್ಳಿ. ವೆನ್ ವಿ ಡಿವೈಡ್ ದ ಲಾರ್ಜ್ ನಂಬರ್ ಬೈ ಸ್ಮಾಲರ್ ನಂಬರ್ ವಿ ಗೆಟ್ 4 ಆ್ಯಸ್ ಕೋಶೆಂಟ್ ಆ್ಯಂಡ್ 6 ಆ್ಯಸ್ ರಿಮೈಂಡರ್. ಓಕೆನಾ? ವೆನ್ ವಿ ಡಿವೈಡ್ ಲಾರ್ಜ್ ನಂಬರ್ ಬೈ ಸ್ಮಾಲರ್ ನಂಬರ್. ಓಕೆನಾ? ಸೊ ನಾನು ಇಲ್ಲಿ ಬಿನ ಲಾರ್ಜ್ ನಂಬರ್ ಆಗಿ ತೊಗೊಂಡೆ, ಕರೆಕ್ಟ್ ಅಲ್ವಾ? B - A ಮಾಡಿದೆ ತಾನೇ ನಮ್ಗೆ ಇಲ್ಲಿ ಪಾಸಿಟಿವ್ ಬಂತು ಅಂದರೆ B ಅನ್ನೋದು ದೊಡ್ಡದಿರಬೇಕು ತಾನೆ. ಸೊ ಲಾರ್ಜ್ ನಂಬರ್ ಏನು? B. ವೆನ್ ವಿ ಡಿವೈಡ್ ಬಿನ A ಇಂದ ಡಿವೈಡ್ ಮಾಡಿದ್ರೆ ಕೋಶೆಂಟ್ ನಾನು 4 ಬಂತಂತೆ, ರಿಮೈಂಡರ್ ನನಗೆ 6 ಬಂತಂತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಡಿವಿಡೆಂಟ್ ಅಂದರೆ ಏನು? B ಬೇಕು ಅಂತ ಅಂದರೆ ಡಿವಿಡೆಂಟ್ ಫಾರ್ಮುಲಾ ಗೊತ್ತಲ್ವಾ? ಕೋಶೆಂಟ್ ಇಂಟು ಡಿವೈಸರ್ 4A + 6, ಕರೆಕ್ಟ್ ಅಲ್ವಾ? B ಜಾಗದಲ್ಲಿ ಈಗ ನಾನು 4A + 6 ಹಾಕಿದ್ರೆ 4A + 6 - A is equals to 1146. ಈ 6 ಆ ಕಡೆಗೆ ಹೋದರೆ ಮೈನಸ್ ಆಯಿತು. ಸೊ 4A - A 3A is equals to 1140. ಸೊ A ಎಷ್ಟು ಬಂತು ನನಗೆ? 3 3s 9, 14, 3 8s 24, ಕರೆಕ್ಟ್ ಅಲ್ವಾ? 0. ಸೊ A ಬಂತು ನನಗೆ 380. ಓಕೆ. ಇಲ್ಲಿ B - A 1146. ಅವ್ರು ಕೇಳ್ತಿರೋದೇನು? ಫೈಂಡ್ ದ ಲಾರ್ಜರ್ ನಂಬರ್ ಅಂದರೆ B ಕೇಳ್ತಾ ಇದ್ದಾರೆ. ನನಗೆ A ವ್ಯಾಲ್ಯೂ ಗೊತ್ತಾಯಿತು, ಏನು? 380. B ಮೈನಸ್ ಇದು ಮೈನಸ್ ಇದೆ, ಆ ಕಡೆಗೆ ಹೋದಾಗ B is equals to 1146 + 380. ಸೊ ಲಾಸ್ಟ್ ಡಿಜಿಟಿಗೆ 6 ಬರಬೇಕು. ಇಲ್ಲಿ ಯಾವ್ದಾರು ಇದೆಯಾ? ಆಪ್ಷನ್ ಒಂದೇ ಇರೋದು 6, ಮುಗೀತು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಎ ನಂಬರ್ ಈಸ್ ಡಿವಿಸಿಬಲ್ ಬೈ 624. ಯಾವುದೋ ಒಂದು ನಂಬರು 624 ಇಂದ ಡಿವೈಡ್ ಆಯಿತು ಅಂತೆ. ಓಕೆ, ಯಾವುದೋ ಒಂದು ನಂಬರ್ 624 ಇಂದ ಡಿವೈಡ್ ಆಗಿ ರಿಮೈಂಡರ್ 53 ಬಂತಂತೆ. ಈಗ ಇಫ್ ದ ಸೇಮ್ ನಂಬರ್, ಇದೇ ನಂಬರು 16 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ರಿಮೈಂಡರು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಆಲ್ರೆಡಿ ಈ ಥರ ಕಾಂಪೋಸಿಟ್ ನಂಬರ್ಸ್ ಎಲ್ಲ ಆಲ್ರೆಡಿ ಕಲ್ತಿದ್ವಿ. ಏನು? ಫಾರ್ ಎಕ್ಸಾಂಪಲ್ 12 ಅಂತ ಅಂದರೆ ಇದೇನು 4 × 3 ಅಂದರೆ ಈ 12ಇಂದ ಡಿವೈಡ್ ಆಗೋ ನಂಬರ್ 4 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈಗ 624 ಇಂದ ಡಿವೈಡ್ ಆಗೋ ನಂಬರು 16 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಫಸ್ಟು 16 ಇಂದ 624 ಆಗುತ್ತಾ ನೋಡ್ಕೊಬೇಕು. 16 3s 48, 144 ಮಿಕ್ಕುತ್ತೆ, 16 9s 144. ಸೊ ನಮಗೆ 16 ಇಂದ 624 ಡಿವೈಡ್ ಆಗ್ತಿದೆ ಅಂತ ಅಂದರೆ 100% ಈ ನಂಬರ್ ಕೂಡ ಡಿವೈಡ್ ಆಗುತ್ತೆ. ಆದರೆ ಈ ನಂಬರ್ ನಮಗೆ ಬೇಕಾಗಿಲ್ಲ. ಅಲ್ಲಿ ರಿಮೈಂಡರ್ ಏನು? 653. 16 ಇಂದ ಇವಾಗ 53 ಮಾಡಬೇಕು. ಅರ್ಥ ಆಗ್ತಿದೆಯಾ? ಇವಾಗ 624 ದೊಡ್ಡ ನಂಬರು, ಇಲ್ಲಿ ಇನ್ನೊಂದು ಎಷ್ಟೋ ದೊಡ್ಡ ನಂಬರ್ ಇತ್ತು, ಅದೇನೋ ಆಗಿ ಲಾಸ್ಟ್ಗೆ ರಿಮೈಂಡರ್ 53 ಆಯ್ತು. ಆದರೆ 16 ನಂಬರ್ ಅಲ್ವಾ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಇಲ್ಲಿ 10 ಇದೆ ಅಂದ್ಕೊಳ್ಳಿ. ಓಕೆ, 10 ಇಂದ ಯಾವುದು? ಇವಾಗ 10 ಇಂದ 95 ಡಿವೈಡ್ ಮಾಡಿದೆ ಅಂದ್ಕೊಳ್ಳಿ. 10 9s 90, ರಿಮೈಂಡರ್ ಎಷ್ಟು ಬಂತು? 5. ಸೊ ಇವಾಗ ಈ 10 ಇಂದ 95 ಡಿವೈಡ್ ಮಾಡಿದ್ವಿ, ರಿಮೈಂಡರ್ 5 ಬಂತು. ಈ 10 ಇಂದ ಡಿವೈಡ್ ಮಾಡಿದ್ದು 2 ಇಂದ ಡಿವೈಡ್ ಮಾಡ್ಬೋದು ಅಂತ ಕೇಳ್ತಾರೆ. ಸೊ 2 ಇಂದ 95 ಡಿವೈಡ್ ಮಾಡಿದಾಗ ನಾನು 2 4s 8, ಇದು 15 ಮಿಕ್ಕಿರುತ್ತೆ, 2 7s 14,
ಸೊ ಇಲ್ಲಿ ರಿಮೈಂಡರ್ 1 ಬರುತ್ತೆ, ಅರ್ಥ ಆಗ್ತಿದೆಯಲ್ವಾ? ಇನ್ನೂ ಸ್ವಲ್ಪ ಜಾಸ್ತಿ ಡಿವೈಡ್ ಆಗೋಗುತ್ತೆ, ಅದೇ ಲಾಜಿಕ್ ಇಲ್ಲಿ ಯೂಸ್ ಆಗ್ತಿರೋದು. ಸೊ ಇಲ್ಲಿ 16 3 ಏನಾಯಿತು 48, ಇನ್ನು ಉಳಿಯೋದೆಷ್ಟು ರಿಮೈಂಡರ್ ನಮಗೆ 5. ಸೊ ನಮ್ಮ ಆನ್ಸರ್ ಎಷ್ಟು 5. ಅರ್ಥ ಆಯ್ತಲ್ವಾ ಇದು ಕ್ಲೀನಾಗೆ? ಸೊ ನೆಕ್ಸ್ಟ್ ಕ್ವಶನು ಸೇಮ್ ಲಾಸ್ಟ್ ಥರನೇ ಸ್ವಲ್ಪ ಚೇಂಜ್ ಅಷ್ಟೇ ನೋಡಿ. ವೆನ್ ಎ ನ್ಯಾಚುರಲ್ ನಂಬರ್ n ಈಸ್ ಡಿವೈಡೆಡ್ ಬೈ 5, ರಿಮೈಂಡರ್ 4 ಬಂತಂತೆ. ವಾಟ್ ಈಸ್ ದ ರಿಮೈಂಡರ್ ವೆನ್ 2n ಇಸ್ ಡಿವೈಡೆಡ್ ಬೈ 5? 2n ಡಿವೈಡ್ ಬೈ 5 ಮಾಡಿದಾಗ ರಿಮೈಂಡರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ನೀವು ಎನ್ಗೆ ಯಾವುದೇ ವ್ಯಾಲ್ಯೂ ತೊಗೊಳ್ಳಿ, ಓಕೆನಾ? ಇಂಟು 2 ಮಾಡಿದಾಗ ಆ ವ್ಯಾಲ್ಯೂ, ಆ ರಿಮೈಂಡರ್ ಅನ್ನೋದು ಡಬಲ್ ಆಗುತ್ತೆ ತಾನೆ. ಇಲ್ಲಿ n ಡಿವೈಡ್ ಬೈ 5 ಮಾಡಿದಾಗ 4 ಬಂದಾಗ ಈ 2n ಅಂತಂದ್ರೆ ಏನು, ಇಲ್ಲಿ ಏನು ಬರುತ್ತೋ ಈ ವ್ಯಾಲ್ಯೂ ಏನಿರುತ್ತೋ ಅದಕ್ಕೆ ಡಬಲ್ ಆಗ್ತಿದೆ, ಕರೆಕ್ಟ್ ಅಲ್ವಾ? ಅವಾಗ ಇದೇನಾಗುತ್ತೆ, ಈ ಆನ್ಸರ್ ರಿಮೈಂಡರ್ ಕೂಡ ಡಬಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದಿಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ 9 ಅಂತ ತಗೊಳ್ಳಿ, 9 ಡಿವೈಡ್ ಬೈ 5 ಅಂದರೆ ರಿಮೈಂಡರ್ 4 ಬಂತು. 2 × 9 18 ಬರುತ್ತೆ, ಡಿವೈಡ್ ಬೈ 5 ಮಾಡಿದ್ರೆ ರಿಮೈಂಡರ್ 3 ಬರುತ್ತೆ. ಸೊ ನೀವು 2 × n ಅಂತಂದರೆ ರಿಮೈಂಡರ್ ಡಬಲ್ ಆದಾಗ 5 ಮಾಡಿದ್ರು ನಿಮಗೆ ಆನ್ಸರು ಎಷ್ಟು ಬಂತು, ರಿಮೈಂಡರ್ 3ನೇ ಬಂತು. ಇಲ್ಲ ನಾನು ಇಲ್ಲಿ 4 ಅನ್ಕೊತೀನಿ ಅಂತ ಅಂದರೆ, n 4 ಅನ್ಕೊತೀನಿ ಅಂತ ಅಂದರೆ n 9 ಅನ್ಕೊತೀನಿ ಅಂತ ಅಂದರೆ 2 × 9 18 ಬರುತ್ತೆ, 18 ಬೈ 5 ಕೂಡ ನಮಗೆ ಆನ್ಸರ್ 3ನೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ n ಬೈ 5 ಯಾವ್ದಾದ್ರು ನಂಬರ್ ಕೊಡಲಿ ಅದು ಡಬಲ್ ಆಗ್ತಿದೆ ಅಂತ ಅಂದರೆ ರಿಮೈಂಡರ್ ಕೂಡ ಡಬಲ್ ಆಗುತ್ತೆ. ಸೇಮ್ ಲಾಸ್ಟ್ ಕಾನ್ಸೆಪ್ಟ್ ಏನು ಲಾಜಿಕ್ ಯೂಸ್ ಮಾಡೋದು ಅದೇ ಲಾಜಿಕ್ ಏನು. ಓಕೆ, ಸೊ ನಮ್ಮ ಆನ್ಸರ್ ಏನಾಯಿತು 3. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಎಕ್ಸ್ಟೆನ್ಷನ್ ಮುಂಚೆ ಕ್ವಶನ್ಗೆ. ವೆನ್ n ಈಸ್ ಡಿವೈಡ್ ಬೈ 7, n 7ಇಂದ ಡಿವೈಡ್ ಆದಾಗ ರಿಮೈಂಡರ್ 5 ಅಂತಂತೆ. ವಾಟ್ ಈಸ್ ದ ರಿಮೈಂಡರ್? n ಸ್ಕ್ವೇರ್ 7ಇಂದ ಡಿವೈಡ್ ಆಗ್ತಿದೆ ಅಂತಂದರೆ ಇದು ಕೂಡ 5 ಸ್ಕ್ವೇರ್ ಡಿವೈಡ್ ಬೈ 7 ಆಗುತ್ತೆ. ಸೊ 25 ಡಿವೈಡ್ ಬೈ 7 ಆಗುತ್ತೆ. ಸೊ 7 3 21 ಅಂತಂದರೆ ರಿಮೈಂಡರ್ 4. ನಮ್ಮ ಆನ್ಸರ್ 4. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 2 ನಂಬರ್ಸ್ ವೆನ್ ಡಿವೈಡೆಡ್ ಬೈ 39, ಯಾವುದೋ ಒಂದು 2 ನಂಬರು ಡಿವೈಡ್ ಬೈ 39 ಲೀವ್ಸ್ ದ ರಿಮೈಂಡರ್ 29 ಆ್ಯಂಡ್ 26 ಅಂತೆ. 39ಇಂದ ಡಿವೈಡ್ ಮಾಡಿದಾಗ ಯಾವುದೋ ಒಂದು 2 ನಂಬರ್ನ 39ಇಂದ ಡಿವೈಡ್ ಮಾಡಿದಾಗ ಸಪ್ರೇಟ್ ನಂಬರ್ನ, ಒಂದರಲ್ಲಿ 29 ಉಳಿತಂತೆ, ಇನ್ನೊಂದರಲ್ಲಿ 26 ಉಳಿತಂತೆ. ಓಕೆನಾ? 29 + 29 26 ಉಳಿತಂತೆ. ಇಫ್ ದ ಸಮ್ ಆಫ್ ದೋಸ್ ಟು ನಂಬರ್ಸ್, ಇವಾಗ a + b, a ಡಿವೈಡ್ ಬೈ 39 b ಡಿವೈಡ್ ಬೈ 39 ಮಾಡಿದಾಗ ನಮಗೆ a + b ಎಲ್ಲ ಇರಿ. 2 ನಂಬರ್ಸ್ ವೆನ್ ಡಿವೈಡ್ ಬೈ 39, 2 ನಂಬರ್ಸ್ನ a ಮತ್ತು b ಅನ್ಕೋಣ. ಇದನ್ನು 39ಇಂದ ಡಿವೈಡ್ ಮಾಡಿ, ಇದನ್ನು 39ಇಂದ ಡಿವೈಡ್ ಮಾಡಿದಾಗ ಇಲ್ಲಿ ರಿಮೈಂಡರ್ 29 ಬಂತಂತೆ, ಇಲ್ಲಿ ರಿಮೈಂಡರ್ 26 ಬಂತಂತೆ ರಿಮೈಂಡರ್. ಓಕೆನಾ? ಇವಾಗ ಏನು ಕೇಳ್ತಾ ಇದ್ದಾರೆ, ಇಫ್ ದ ಸಮ್ ಆಫ್ ದೋಸ್ 2 ನಂಬರ್ಸ್ ಈಸ್ ಡಿವೈಡೆಡ್ ಬೈ 13, ಇವೆರಡನ್ನ ಆ್ಯಡ್ ಮಾಡಿದ್ರೆ, ಅಂದರೆ ಆ್ಯಡ್ ಮಾಡಿ ಡಿವೈಡ್ ಬೈ 13 ಮಾಡಿದ್ರೆ ಎಷ್ಟು ರಿಮೈಂಡರ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ a + b ಡಿವೈಡೆಡ್ ಬೈ 13 ಮಾಡಿದ್ರೆ ರಿಮೈಂಡರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, a + b ಎರಡು ಜೋಡಿಸ್ತಾ ಇದ್ದಾಗ ಇದರಲ್ಲಿ 29 ಇದೆ, ಇದರಲ್ಲಿ 26 ಇದೆ. ಈ 29 26 ಅನ್ನೋದು ನಮಗೆ ಎರಡು ಜೋಡಿಸ್ಬಿಟ್ಟು 13ಇಂದ ಡಿವೈಡ್ ಮಾಡೋದು ಎಷ್ಟು ಆನ್ಸರ್ ಬರ್ತಿದೆ ಕೇಳ್ತಾ ಇದ್ದಾರೆ. ನಾವು ಫಸ್ಟ್ ಜಸ್ಟ್ ಚೆಕ್ ಮಾಡೋಣ. 39ಇಂದ 2 ಆ್ಯಡ್ ಮಾಡಿದಾಗ, 39ಇಂದ 2 ನಂಬರ್ಸ್ a + b ಆ್ಯಡ್ ಮಾಡಿದಾಗ ಈ ರಿಮೈಂಡರ್ಸ್ ಅನ್ನೋದು ನಮಗೆ 29 26 ಬರಲ್ಲ. ಯಾಕಂದರೆ 29 + 26 ಒಂದೇ ನಂಬರ್ ಆಗೋಗಿರುತ್ತಲ್ವ, a + b ಆಗೋಗಿರುತ್ತಲ್ವ. a + b ನ ಡಿವೈಡ್ ಬೈ 39 ಮಾಡಿದಾಗ ಇಲ್ಲಿ ಮೈನಸ್ ಇನ್ನೊಂದು 39 ಆಗುತ್ತಲ್ವ. ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 55 ಏನೋ ಬರುತ್ತೆ, ಕರೆಕ್ಟ್ ಅಲ್ವಾ? 55 - 39 ಎಷ್ಟು ಬರುತ್ತೆ ನಮಗೆ? 16 ಬರುತ್ತೆ. ಸೊ ಈ 16 ನಮಗೆ ಡಿವೈಡ್ ಬೈ 13 ಆಗುತ್ತಾ ಚೆಕ್ ಮಾಡಿಕೊಂಡ್ರೆ ಸಾಕು. ಇಷ್ಟೆಲ್ಲ ಏನೂ ಮಾಡೋದು ಬೇಕಾಗಿಲ್ಲ. ಓಕೆ, ಆದರೆ ಅದಕ್ಕಿಂತ ಮುಂಚೆ ನಮಗೆ ಯಾವುದೋ ಒಂದು 2 ನಂಬರ್ ಗೊತ್ತಿಲ್ವಲ್ಲ ಯಾವುದು ಅಂತ. ಸೊ ಆ 2 ನಂಬರು ಯಾವುದಂತ ಗೊತ್ತಿಲ್ಲ ಅಂದಾಗ ಫಸ್ಟ್ ಈ ಡಿವೈಸರ್ ಇದೆಯಲ್ಲ, ಇದು ನಮಗೆ ಅವ್ರು ಕೊಟ್ಟಿರೋ ನಂಬರ್ ನೆಕ್ಸ್ಟ್ ಯಾವ ನಂಬರ್ ಕೊಟ್ಟಿದ್ದಾರೆ 13ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡ್ಕೊಬೇಕು. 13ಇಂದ ಆಗುತ್ತೆ. 13 3 39. ಹಂಗಾದರೆ ನಮಗೆ ಈ 2 ವ್ಯಾಲ್ಯೂ ಕೂಡ 100% ಇದರಿಂದ ಡಿವೈಡ್ ಆಗುತ್ತೆ. ಸೊ ನಮಗೆ ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 13ಇಂದ 16ನ 13ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಎಷ್ಟು ಬರುತ್ತೆ ನಮಗೆ? 3. ಸೊ ನಮ್ಮ ಆನ್ಸರ್ ಎಷ್ಟು? 3. ಇಲ್ಲೂ ಡೈರೆಕ್ಟಾಗಿ ಮಾಡ್ಬೋದು ನೀವು. a + b ಅಂದರೆ ಇದು ನಮಗೆ 29 ಮತ್ತು 26 ಯಾವಾಗ ಉಳಿದಿದ್ದು 39ಇಂದ ಡಿವೈಡ್ ಮಾಡಿದಾಗ. ಸೊ ನಾನು ಏನಕ್ಕೆ ಮತ್ತೆ 39ಇಂದ ಡಿವೈಡ್ ಮಾಡಬೇಕಾಯಿತು ಅಂತ ಅಂದರೆ a + b ನಮಗೆ ಎಷ್ಟು ಉಳಿತಾ ಗೊತ್ತಾಗಬೇಕಾಯ್ತಲ್ವ. ಅರ್ಥ ಆಯ್ತಲ್ವಾ? ಇಲ್ಲಿ ಫಸ್ಟ್ ಅವ್ರು ಕೊಟ್ಟಿರೋದೇನು 39ಇಂದ ಡಿವೈಡ್ ಮಾಡಿದಾಗ 29 26 ಉಳಿತು, ಕರೆಕ್ಟ್ ಅಲ್ವಾ? ಅವರು ಇವೆರಡು ಆ್ಯಡ್ ಮಾಡಿ 13ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಅಂತ ಕೇಳಿದ್ರು. ಆದರೆ ನನಗೆ ಆ ನಂಬರೇ ಗೊತ್ತಿಲ್ವಲ್ಲ, ನಂಗೆ ಅಲ್ಲಿ ಎಷ್ಟು a + b ಎಷ್ಟಾರು ಬರ್ಬೋದಲ್ವಾ?
29 26 ಅಂತ ಹೆಂಗೆ ಅನ್ಕೊತೀನಿ, ಅನ್ಕೊಳಕ್ಕಾಗಲ್ವಲ್ಲ. ಕರೆಕ್ಟ್. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇವೆರಡನ್ನ ಆ್ಯಡ್ ಮಾಡಿದಾಗ A+B ಅನ್ನೋ ನಂಬರ್ನ ಎರಡೂ ಆ್ಯಡ್ ಮಾಡಿದಾಗ 39ಇಂದ ಡಿವೈಡ್ ಮಾಡಿದ್ರೆ ನನಗೆ ಉಳಿಯೋದು 16 ರಿಮೈಂಡರು. ಸೊ 16 ರಿಮೈಂಡರ್ ಉಳಿದಿದ್ದನ್ನು 13ಇಂದ ಡಿವೈಡ್ ಮಾಡಿದಾಗ ಆನ್ಸರ್ 3 ಬಂತು. ಲಾಜಿಕ್ಕಾಗಿ ಅರ್ಥ ಆಯ್ತಾ ನಿಮಗೆ? ಫಾರ್ ಎಕ್ಸಾಂಪಲ್ ಈಗ ನೋಡಪ್ಪ, 11 ಮತ್ತು 13, 11 13 ಇದೆ. ಓಕೆ, ಇದನ್ನು 2ಇಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ ಇಲ್ಲಿ ಎಷ್ಟು ಬಂತು, ಇಲ್ಲಿ ರಿಮೈಂಡರ್ 1 ಬಂತು, ಇಲ್ಲಿ ರಿಮೈಂಡರ್ 1 ಬಂತು. ಕರೆಕ್ಟ್ ಅಲ್ವಾ? ಇದು ಬೇಡ, ಇರಿ ಕನ್ಫ್ಯೂಸ್ ಆಗುತ್ತೆ. 29 ಡಿವೈಡೆಡ್ ಬೈ 4, 38 ಡಿವೈಡೆಡ್ ಬೈ 4. ಓಕೆನಾ? ಇದೇನಾಗುತ್ತೆ, ಇದೇನು ಬಂತು ಇಲ್ಲಿ ನಮಗೆ ರಿಮೈಂಡರ್ ಅನ್ನೋದು 1 ಬಂತು. ಕರೆಕ್ಟ್ ಅಲ್ವಾ? ಇಲ್ಲೇನು ಬಂತು ರಿಮೈಂಡರ್ ನಮಗೆ 2 ಬಂತು. ಕರೆಕ್ಟ್ ಅಲ್ವಾ? ಇವಾಗ ಇವೆರಡು ನಂಬರ್ ನಮಗೆ ಗೊತ್ತು, ಏನು 29 38 ರಿಮೈಂಡರು 1 + 2 ಬಂತು. ಈಗ ನಮಗೆ ಇದೇ ನಂಬರನ್ನು ಆ್ಯಡ್ ಮಾಡಿ 29 + 38 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಅಂತ ಕೇಳಿದ್ರು. ಆವಾಗ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ 29 + 38 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 30 50 59 67 3ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ. ಸೊ ಇಲ್ಲಿ ನಮಗೆ ಗೊತ್ತು ರಿಮೈಂಡರ್ 1 ಬರುತ್ತೆ ಅಂತ. ಈ ಎರಡು ನಂಬರ್ ನಮ್ಗೆ ಗೊತ್ತೇ ಇಲ್ಲ ಅಂದಾಗ, ಈ ಎರಡು ನಂಬರ್ ನಮಗೆ ಗೊತ್ತೇ ಇಲ್ಲ, ಯಾವುದೋ ಎರಡು ನಂಬರ್ನ ಎನ 4ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 1 ಬಂತಂತೆ, ಬಿನ 4ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 2 ಬಂತಂತೆ. ಇದನ್ನು ಇವಾಗ ಇದೇ ನಂಬರ್ನ A+B ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟು ಅಂತ ಕೊಟ್ಟರೆ ನಾವು ಹೆಂಗೆ ಮಾಡೋಕ್ಕಾಗುತ್ತೆ, ಗೊತ್ತಿಲ್ವಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ A+Bನ ಫಸ್ಟ್ 4ಇಂದನೇ ಡಿವೈಡ್ ಮಾಡಿಬಿಟ್ಟೆ. ಕರೆಕ್ಟ್ ಅಲ್ವಾ? A+Bನ 4ಇಂದ ಡಿವೈಡ್ ಮಾಡಿದಾಗ ಈ 1 + 2 ಡಿವೈಡೆಡ್ ಬೈ 4 ಆಯಿತು. ಅಂದರೆ ಇಲ್ಲಿ ಚಿಕ್ಕ ನಂಬರ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಈ 1 + 2 ಬದಲು 5 + 6 ಇತ್ತು ಅಂದ್ಕೊಳ್ಳಿ, ಅವಾಗ ಇಲ್ಲಿ 4 ಬಂತು ಅಂದ್ಕೊಳ್ಳಿ. ಇದೇನಾಗುತ್ತೆ, ಮತ್ತೆ ನಮಗಿಲ್ಲಿ 10 ಆಗುತ್ತೆ. ಅವಾಗ ಇಲ್ಲಿ ರಿಮೈಂಡರ್ 2 ಬರುತ್ತೆ. ಕರೆಕ್ಟ್ ಅಲ್ವಾ? ಅದನ್ನು ಮತ್ತೆ ನಾವು ಡಿವೈಡ್ ಬೈ 3 ಮಾಡಬೇಕು. ಅವಾಗ ನಮಗೇನಾಗುತ್ತೆ ಆನ್ಸರು, ಇಲ್ಲಿ ರಿಮೈಂಡರ್ ಅನ್ನೋದು ನೆಗೆಟಿವಲ್ಲಿ ಬರೋಕ್ಕಾಗಲ್ಲ, -1 ಬರಲ್ಲ ಇವತ್ತೈದು ರಿಮೈಂಡರ್ ಅನ್ನೋದು ಏನಾಗುತ್ತೆ ನಮಗೆ ಇಲ್ಲಿ 2 ಡಿವೈಡ್ ಬೈ 3 ಅಂತ ಅಂದ್ರೇನು 2ನೇ ಬರುತ್ತೆ ಆನ್ಸರ್. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ಲ? ಇವಾಗ ಅರ್ಥ ಆಯ್ತಲ್ಲ ಕ್ಲೀನಾಗಿ ನಿಮಗೆ? ಯಾವುದೋ ನಂಬರ್ ಕೊಟ್ಟರೆ ನಮಗೆ ಗೊತ್ತಾಗಲ್ವಲ್ಲ ಅದು ಯಾವುದಿಂದ ಡಿವೈಡ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಫಸ್ಟ್ ನಾವು 39ಇಂದನೇ ಡಿವೈಡ್ ಮಾಡ್ಕೊಂಡು ಅದಾದಮೇಲೆ 13ಇಂದ ಡಿವೈಡ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಮೇನ್ಸ್ ಕೊಟ್ಟಿರೋದು. 64237 ಇಸ್ ಡಿವೈಡೆಡ್ ಬೈ ಸರ್ಟೆನ್ ನಂಬರ್. 64237 ಅನ್ನೋದು ಯಾವುದೋ ಒಂದು ನಂಬರಿಂದ ಡಿವೈಡ್ ಮಾಡಿದಾಗ ವೈಲ್ ಡಿವೈಡಿಂಗ್ ದ ನಂಬರ್ 166 235 215 ಅಪಿಯರ್ ಆಸ್ 3 ಕನ್ಸಿಕ್ಯೂಟಿವ್ ರಿಮೈಂಡರ್ಸ್. ಕನ್ಸಿಕ್ಯೂಟಿವ್ ರಿಮೈಂಡರ್ಸ್ ಅಂದರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ನಾವು ಈಗ 6 × 4 3 8 2 7 ತಗೊಂಡ್ವಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6 7 42, ಅದಾದಮೇಲೆ ಎಷ್ಟು ಉಳೀತು ನಮಗೆ 18, 1827 ಉಳೀತು. ಕರೆಕ್ಟ್ ಅಲ್ವಾ? ಅದಾದಮೇಲೆ ನಮಗೆ 6 3 18 ಕಂಪ್ಲೀಟಾಗಿ ಡಿವೈಡ್ ಆಗೋಯ್ತು. ಸೊ ಇಲ್ಲಿ ಒಂದು 0 ಬರುತ್ತೆ, 27. ಕರೆಕ್ಟ್ ಅಲ್ವಾ? ಅದಾದಮೇಲೆ 6 4 24, ಎಷ್ಟು ಉಳೀತು 3. ಇಲ್ಲಿ ಉಳೀತಲ್ಲ ನಂಬರ್ಗಳು, ಇದನ್ನೇ ಕನ್ಸಿಕ್ಯೂಟಿವ್ ರಿಮೈಂಡರ್ಸ್ ಅಂತ ಕರಿತೀವಿ. ಓಕೆನಾ? ಕನ್ಸಿಕ್ಯೂಟಿವ್ ರಿಮೈಂಡರ್ಸ್. ಓಕೆ, ಸೊ ಇವಾಗ ಕ್ವಶನಲ್ಲಿ ಕೊಟ್ಟಿರೋದು ಯಾವುದೋ ಒಂದು ನಂಬರ್ ಗೊತ್ತಿಲ್ಲ, 6 4 2 3 7ನ ಡಿವೈಡ್ ಮಾಡ್ತಿದ್ಯಂತೆ. ಡಿವೈಡ್ ಮಾಡಬೇಕಾದ್ರೆ ಫಸ್ಟ್ ಟೈಮು ಇಲ್ಲೇನು ಬಂತಂತೆ 166 ಬಂತಂತೆ. ಅದಾದಮೇಲೆ ಸೆಕೆಂಡ್ ಟೈಮು 235 ಬಂತಂತೆ. ಅದಾದಮೇಲೆ ಕನ್ಸಿಕ್ಯೂಟಿವ್ ಅಂದರೆ ಥರ್ಡ್ ಟೈಮು 215 ಬಂತಂತೆ. ಓಕೆನಾ? ಸೊ ಇವಾಗ ನಮಗೆ ಇದರಲ್ಲಿ ಯಾವುದು ಆನ್ಸರ್, ಫೈಂಡ್ ದ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದು ನಂಬರ್, ಫೈಂಡ್ ದ ಡಿವಿಡೆಂಟ್ ಇಸ್ ಡಿವೈಡೆಡ್ ಬೈ ಸರ್ಟೆನ್ ನಂಬರ್ ವೈಲ್ ಡಿವೈಡಿಂಗ್ ದ ನಂಬರ್. ಈ ನಂಬರ್ ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ 166 ಬಂತು ಅಂತಂದರೆ ಇಲ್ಲಿ ಏನು ಬಂದಿರಬೇಕು ನಮಗೆ, ಇಲ್ಲಿ ಏನು ಬಂದರೆ 166 ಬರುತ್ತೆ, 642 - 166 ಮಾಡಿದ್ರೆ ನಮಗೆ 476 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದ್ರದ್ದು ಇಂಟು ಮಲ್ಟಿಪಲ್ ಮಾಡಿದ್ರೆ ತಾನೇ ಇಲ್ಲಿ ಆನ್ಸರ್ ಬರುತ್ತೆ ನಮಗೆ. ಕರೆಕ್ಟ್ ಅಲ್ವಾ? ಸೊ ನಾವು ಡಿವಿಡೆಂಟಿಂದ ಕೋಶೆಂಟ್ಗೆ ಇಂಟು ಮಾಡಿದ್ರೆ ತಾನೇ ನಮಗೆ ಇದು ಆನ್ಸರ್ ಬರುತ್ತೆ. ಸೊ ಅಂದರೆ ಇಲ್ಲಿ ಈ ನಂಬರಿಂದ ಇದು 100% ಡಿವೈಡ್ ಆಗಬೇಕಲ್ವಾ? ಸೊ ಆ ಥರ ಎಲ್ಲಿದೆ ನಮಗೆ ಆಪ್ಷನ್ಸಲ್ಲಿ, 234ಇಂದ 476 ಬರಲ್ಲ, 232ಇಂದ 476 ಬರಲ್ಲ, 238ಇಂದ ಬರುತ್ತೆ, 119ಇಂದನೂ ಬರುತ್ತೆ. ಈ ಎರಡರಲ್ಲಿ ಒಂದಿರಬೇಕು. ಆದರೆ ರಿಮೈಂಡರ್ಸ್ ನೋಡಿ, 235 215 166 ಇದೆ. ಈ ನಂಬರ್ಗೂ ರಿಮೈಂಡರ್ ಜಾಸ್ತಿ ಇದೆ ಅಂತ ಅಂದರೆ ಇದು ಆಬ್ವಿಯಸ್ಲಿ ಆಗೇ ಇರಲ್ಲ. ಸೊ ನಮ್ಮ ಆನ್ಸರ್ ಏನು 238. ಅರ್ಥ ಆಗ್ತಿದೆಯಲ್ವಾ? ರಿಮೈಂಡರ್ ಇವಾಗ ನಂಬರ್ ಇಲ್ಲಿ 2 ಇದೆಯಪ್ಪ, ಇಲ್ಲಿ ಯಾವುದೋ ಒಂದು 80 ಏನೋ ಇದೆ ಅಂದ್ಕೊಳ್ಳಿ, 2 4
8 ಇಲ್ಲಿ ಡೈರೆಕ್ಟಾಗಿ ಆಗೋಯ್ತು. ಸೊ ಫಾರ್ ಎಕ್ಸಾಂಪಲ್ ಇವಾಗ 7 616 ಡಿವೈಡ್ ಮಾಡಿದ್ರೆ 7 9 63, 39 ಮಿಕ್ತು, 7 5 35, ಇಲ್ಲಿ 4 ಮಿಕ್ತು. ಇಲ್ಲಿ ನೋಡಿ ರಿಮೈಂಡರ್ಸ್ ಅನ್ನೋದು ಇದಕ್ಕಿಂತ ಆಬ್ವಿಯಸ್ಲಿ ಇದು ಜಾಸ್ತಿ ಇರಲೇಬೇಕು, ಅರ್ಥ ಆಗ್ತಿಲ್ಲ. ಇದು ದೊಡ್ಡ ನಂಬರ್ ಆಗಿರೋದ್ರಿಂದ ಕಂಟಿನ್ಯೂ ಆಗಿದೆ, ಅಲ್ಲಿ ದೊಡ್ಡ ನಂಬರ್ ಆಗಿರೋದ್ರಿಂದ ಚಿಕ್ಕ ನಂಬರ್ ಆಗಿರೋದ್ರಿಂದ ಕಂಟಿನ್ಯೂ ಆಗಿಲ್ಲ. ಆದರೆ ಇಲ್ಲಿ ಈ ನಂಬರ್ಗಿಂತ ಇದು ಆಬ್ವಿಯಸ್ಲಿ ದೊಡ್ಡದೇ ಇರುತ್ತೆ ರಿಮೈಂಡರ್ ಬಂದರೆ. ಸೊ ಇಲ್ಲಿ 199ಗೆ ಇವೆಲ್ಲ ದೊಡ್ಡದೇ ಇರುತ್ತೆ, ಅಂದರೆ 119 ಅಂತೂ ಖಂಡಿತ ಈ ನಂಬರ್ ಆಗಿರಲ್ಲ. ಸೊ 238 ನಮ್ಮ ಆನ್ಸರ್, ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ಸಮ್ ಆಫ್ ದ ನಂಬರ್ಸ್ ಬಿಟ್ವೀನ್ 550 and 700 ಸಚ್ ದಟ್ ವೆನ್ ದೇ ಆರ್ ಡಿವೈಡೆಡ್ ಬೈ 12, 16 or 24 ಲೀವ್ ಸೇಮ್ ರಿಮೈಂಡರ್ 5 ಇನ್ ಈಚ್ ಕೇಸ್. ಸೊ ಈ ಥರ ಕೊಟ್ಟಾಗ ತಲೆನೇ ಕೆಡಿಸ್ಕೊಂಬೇಡಿ. 3 ನಂಬರ್, 4 ನಂಬರ್, 5 ನಂಬರ್ ಎಷ್ಟಾರು ಕೊಡಲಿ, ಈ 3 ನಂಬರಿಂದನೂ ಡಿವೈಡ್ ಮಾಡಿದಾಗ ಪ್ರತಿ ಸಲಿನೂ 5 ರಿಮೈಂಡರ್ ಬರುತ್ತಂತೆ. ಅದು 550ಇಂದ 700ವರೆಗೂ ಎಷ್ಟು ನಂಬರ್ಸ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಇದು ಕೆಲ್ಸಿಯಂ ಕಂಡುಹಿಡಿರಿ. 12, 16, 24, ದೊಡ್ಡ ನಂಬರ್ ಯಾವುದು 24, 16ಇಂದ 24 ಹೋಗಲ್ಲ, ಇಂಟು 2 ಮಾಡಿದ್ರೆ 48 ಅನ್ನೋದು ಎಲ್ಲದಿಂದ ಹೋಗುತ್ತೆ. ಸೊ ಎಲ್ ಸಿ ಎಮ್ ಏನಾಯಿತು 48. ಈಗ ಸಿಂಪಲ್ ಆಗಿ 48 ಇಂಟು 550 ಬರಬೇಕು. ಸೊ 48 ಇಂಟು ಏನು ಮಾಡಿದ್ರೆ 550 ಬರುತ್ತೆ? 48 10s 480, ಕರೆಕ್ಟ್ ಅಲ್ವಾ? 480 ಪ್ಲಸ್ 48 15s 480 ಪ್ಲಸ್ 240 720 ಆಗೋಯ್ತು. ಅಂದರೆ 15ಕ್ಕೂ ಕಮ್ಮಿ, ಅರ್ಥ ಆಗ್ತಿದೆಯಾ? ನಮಗೆ 550ಕ್ಕೂ 700 ಮಧ್ಯದಲ್ಲಿರಬೇಕು. ನಾನು 48 ಇಂಟು 15 ಮಾಡಿದ್ರೆ 480, 448 ಇಂಟು 10 ಅಂತ ಅಂದರೆ 480, 480ಲಿ ಅರ್ಧ 48 ಇಂಟು 5 ಅಂತ ಅಂದರೆ 240, 480 ಪ್ಲಸ್ 240 ಎಷ್ಟು? 720 ದಾಟೋಯ್ತು. ನಮಗೆ ಬೇಕಾದ್ರೆ 700. ಸೊ 48 ಇಂಟು 14 ಪ್ಲಸ್ 5 ರಿಮೈಂಡರ್ 5 ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಓಕೆ, ಇನ್ನೂ ಇದು ಕಂಪ್ಲೀಟ್ ಮಾಡ್ಕೊಕ್ಕೆ ಹೋಗಬೇಡಿ. ಇನ್ನು 48 ಇಂಟು 13 ಪ್ಲಸ್ 5, 48 ಇಂಟು 12 ಪ್ಲಸ್ 5. ಓಕೆ, 48 ಇಂಟು 11 ಪ್ಲಸ್ 5 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 48 ಇಂಟು 11 ಮಾಡಿದ್ರೆ 48 ಇಂಟು 10 ಮಾಡಿದ್ರೆ 480 ಪ್ಲಸ್ 48 ಅಂತಂದರೆ 528 ಪ್ಲಸ್ 11 ಅಂತಂದರೆ 540 ಬರುತ್ತೆ. ಕರೆಕ್ಟ್, 539 ಬರುತ್ತೆ. ಕರೆಕ್ಟ್ ಅಲ್ವಾ? 39 14 ಯಾವುದೋ, ಬಟ್ ಅದು ಕಮ್ಮಿ ಇದೆ, 550ಗೂ ಕಮ್ಮಿ ಇದೆ. ಸೊ ನಮಗೆ ಈ 3 ಅಷ್ಟೇ, ಈ 3ರಲ್ಲಿ ಮಾತ್ರನೇ ಈ ನಂಬರ್ ಬರುತ್ತೆ. ಈಗ ಆ ಟೋಟಲ್ ಎಷ್ಟು ಅಂತ ಕೇಳ್ತಿರೋದು ಅವರು. 3 ನಂಬರ್ ಬರುತ್ತೆ ಅಂತ ಗೊತ್ತಾಯಿತು. ಆ ಟೋಟಲ್ ಎಷ್ಟು? ಸೊ ಡೈರೆಕ್ಟಾಗಿ ಈಗ ಇದು ಎಷ್ಟು ಟೈಮ್ಸ್ ಇದೆ? 48 ಇಂಟು 12 ಪ್ಲಸ್ 13 ಪ್ಲಸ್ 14 34 37 38 39, 48 ಇಂಟು 39 ಪ್ಲಸ್ 555 15, ಇದು ಮಾಡಿ ನಮ್ಮ ಆನ್ಸರ್ ಬರುತ್ತೆ. ಸೊ 48 ಇಂಟು 39 ಪ್ಲಸ್ 15 ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ 9 8 72 ಪ್ಲಸ್ 5 13, ಸಾರಿ 9 8 72 ಪ್ಲಸ್ 5, ಅದೇ ಯೂನಿಟ್ ಡಿಜಿಟ್ ನೋಡ್ತಾ ಇದ್ದೀನಿ, 7 ಬರಬೇಕು. 7 ಏನಲ್ಲಿ 2 ಆಪ್ಷನ್ಸ್ ಇದೆ. ಸೊ ನಮಗೆ ಇದು ಅಂತೂ ಅಲ್ಲ, ಇದು ಅಂತಲ್ಲ, ಇವೆರಡರಲ್ಲಿ ಒಂದು ಬರಬೇಕು. ಸೊ 48 ಇಂಟು 39 ಪ್ಲಸ್ 15 ಇದೆ. ಡೈರೆಕ್ಟಾಗಿ 48 ಇಂಟು 40 ಮಾಡಿ, 48 ಇಂಟು 10 ಮಾಡಿದ್ರೆ 480, 480 960, 960 ಇಂಟು 2 ಮಾಡಿದ್ರೆ ನಮಗೆ 1920 ಬರುತ್ತೆ. ಅದ್ರಲ್ಲಿ ಮತ್ತೆ 48 ತೆಗೆದುಬಿಟ್ರೆ ನಮಗೆ 1872 ಬರುತ್ತೆ. 1872 ಪ್ಲಸ್ 15 1887. ನಮ್ಮ ಆನ್ಸರ್ ಏನು ಬಂತು? 1887. ಸಿಂಪಲ್. ಓಕೆ, ಈ ಥರ ಯಾವಾಗಾದ್ರು 3-4 ನಂಬರ್ ಕೊಟ್ಟರೆ ತಲೆ ಕೆಡ್ಸ್ಕೊಂಬೇಡಿ, ಎಲ್ ಸಿ ಎಮ್ ಕಂಡುಹಿಡೀರಿ. ಅದಾದಮೇಲೆ ಈ ಥರ ನಂಬರ್ ಕೊಟ್ಟರೆ ಡೈರೆಕ್ಟಾಗಿ ಈ ಥರ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಇಷ್ಟರಿಂದ ಇಷ್ಟು ಅಂತಾನೆ. ಇಲ್ಲ ಅಂತ ಅಂದರೆ ಇದೇನೋ ಜಮಾನ ಹೋಯ್ತಾನೆ ಇರುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಓಕೆನಾ? ಸೊ ಇಲ್ಲಿಗೆ ನಮ್ಮದು ಇನ್ನೊಂದೇ ಒಂದು ಕಾನ್ಸೆಪ್ಟ್ ಇದೆ, ರೆಕರಿಂಗ್ ಡೆಸಿಮಲ್ ಅಂತ. ಅದೊಂದು ಪೆನ್ನಿಗೆ ಏನಾಯ್ತಪ್ಪ, ಸೊ ಅದೊಂದು ಆದರೆ ರೆಕರಿಂಗ್ ಡೆಸಿಮಲ್ ಆದರೆ ಇಲ್ಲಿಗೆ ನಮ್ಮದು ಏನು ನಂಬರ್ ಸಿಸ್ಟಮ್ ಅದು ಕಂಪ್ಲೀಟ್ ಆಗಿ ಮುಗಿದೋಗುತ್ತೆ. ಅದಾದಮೇಲೆ ನಾವು ಪ್ರಾಬಬಿಲಿಟಿ, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಅದಾದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ನೋಡೋಣ. ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ.
ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು